ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಜಗದ್ಗುರು ಸಿದ್ಧಾರೂಢರ ಪಾದಕಮಲಗಳಿಗೂ, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ, ಅವರ ಪ್ರತಿರೂಪದಂತಹ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಎಲ್ಲ ಮಹಾತ್ಮರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ಜ್ಞಾನ ಪ್ರತಿಪಾದನಸ್ಥರ ಕೈವಲ್ಯ ಪದ್ಧತಿ ಒಳಗ ನಿಜಗುಂಡ್ರು ಹೇಳಿದಂಥ ಕೈವಲ್ಯ ಪದ್ಧತಿ ಅಂದ್ರ ಮೋಕ್ಷದ ಒಂದು ದಾರಿ. ಕೈವಲ್ಯ ಅಂದ್ರ ಮುಕ್ತಿ, ಮೋಕ್ಷ, ಪದ್ಧತಿ ಅಂದ್ರ ದಾರಿ. ಈ ಒಂದು ಕೈವಲ್ಯ ಪದ್ಧತಿ ಒಳಗ ಜ್ಞಾನ ಪ್ರತಿಪಾದನಾ ಸ್ಥಳ ನಡೆಯುವಂಥದ್ದು 45ನೆಯ ಪದ್ಯ ಇವತ್ತಿನ ಆಧಾರದ ವಿಷಯ. ಹಿಂದೆ ಕೂಡ ಬಹಳಷ್ಟು ವಿಚಾರಗಳನ್ನ ಅವ್ರು ಹೇಳಿದ್ರು. ಕಾಡಲ್ಲಿ ಇನ್ನೇನು ಅಭಾವ, ನಿನ್ನ ಕೃಪೆಯಿಂದೆ ನೋಡಿ ನಿಗೆ ಮನ್ನಿಸು ಎನ್ನನು ಅನ್ನುವಂಥದ್ದನ್ನ ಹೇಳಿದ್ರು. ನಾನು ಇಷ್ಟೆಲ್ಲ ಕೇಳ್ಕೊಂಡು ಬಂದಿದ್ದೀನಿ. ನಿನ್ನ ಸ್ವರೂಪನೇ ನಾನು ಆಗಿದ್ದೀನಿ. ಆದ್ರೆ ಯಾವುದೋ ಒಂದು ಕಡೆ ನನಗ ಮತ್ತೆ ತಿರುಗಾ ಆ ಒಂದು ಏನು ಯಾವುದೇ ಆಗಿರ್ಬೋದು, ಲೌಕಿಕದಲ್ಲಿ ಆಗಿರ್ಬೋದು, ವೈದಿಕ ಕರ್ಮ, ಇವು ಯಾವುದ್ರಲ್ಲಿ ಮತ್ತೆ ನನ್ನ ಮನಸ್ಸು ಅಲ್ಲಿ ಹೋಗ್ಬಾರ್ದು. ನಿನ್ನ ಸ್ವರೂಪದಲ್ಲಿ ಯಾವಾಗ್ಲೂ ಇರುವಂಗ ನನಗ್ ಮಾಡಪ್ಪ ಅಂತ ಕೇಳ್ಕೊಂಡಂತ ವಿಚಾರ ಹಿಂದಿನ ಪದ್ಯದಲ್ಲಿ ಹೇಳಿದ್ರು. ಬಹಳಷ್ಟು ಇವಾಗ ಹೇಳ್ತಾರೆ. ಯಾಕಂದ್ರೆ ವೇದಗಳಲ್ಲಿ 3 ಭಾಗ ಮಾಡಿದಾರ. ಕರ್ಮಕಾಂಡ, ಉಪಾಸನೆ ಕಾಂಡ, ಜ್ಞಾನಕಾಂಡ ಅಂತ ಹೇಳ್ಕೊಂಡು ಬಂದಿದಾರ. ಯಾಕಂದ್ರೆ ಪರಮಾತ್ಮನಿಗೆ ತಂದೆ ತಾಯಿಗೆ 3 ಮಕ್ಕಳಿದ್ದಾರೆ ಅಂತಂದ್ರೆ ಯಾರ ಮೇಲೆ ಅವರಿಗೆ ಬೇಜಾರಿರಂಗಿಲ್ಲ, ಸಿಟ್ಟಿರಂಗಿಲ್ಲ, ಏನೂ ಇರಂಗಿಲ್ಲ. ಯಾಕಂದ್ರೆ ಒಂದೇ ರೀತಿಯಿಂದ ಮಕ್ಕಳು ಆನಂದವಾಗಿರ್ಬೇಕನ್ನೋದು ಒಂದೇ ಉದ್ದೇಶ ಇರ್ತದ. ಹಂಗಾಗಿ ಭಗವಂತ ಕೂಡ ಏನ್ ಮಾಡಿದ, ಈ ಕರ್ಮ, ಉಪಾಸನೆ, ಜ್ಞಾನ ಅಂತ ಅನ್ನುವಂಥದ್ದು ಕೂಡ ಹೇಳ್ದ. ಅಲ್ಲಿ ಯಾವ ರೀತಿ ಕರ್ಮದಲ್ಲಿ, ಉಪಾಸನೆದಲ್ಲಿ ಯಾರ್ಯಾರು ಆ ಒಂದು ಬುದ್ಧಿಮಟ್ಟ ಎಷ್ಟಿರ್ತದ ಅಷ್ಟು ಮಾತ್ರ, ಅಟ್ಲೀಸ್ಟ್ ಹಂಗ ಸಾಯೋದು ಬೇಡ. ಕರ್ಮರ ಮಾಡ್ಲಿ, ಅದು ಮತ್ತೆ ಮುಂದೆ ಸ್ವಲ್ಪ ಮೆಟ್ಲಾಗ್ತದ, ಆನಂದಕ್ಕೆ ಸ್ವಲ್ಪ ಮೆಟ್ಲಾಗ್ತದ. ಮತ್ತೆ ಉಪಾಸನೆರ ಮಾಡ್ಲಿ, ಅದು ಇನ್ನೂ ಸ್ವಲ್ಪ ಅದಕ್ಕಿಂತ ಕರ್ಮದಕ್ಕಿಂತ ಜಾಸ್ತಿ ಇರುವಂತದ್ದು ಉಪಾಸನೆ. ಆಮೇಲೆ ಇವೆರಡು ಇದ್ವು ಅಂತಂದಾಗ, ಇವೆರಡು ದಾಟಿ ಇನ್ನೂ ಒಂದ್ ಸ್ವಲ್ಪ ಆ ಒಂದು ಚುರುಕ್ತನ, ಬುದ್ಧಿ ಇನ್ನೂ ಸ್ವಲ್ಪ ಜಾಸ್ತಿ ಇತ್ತು ಅಂದಾಗ ಜ್ಞಾನಕ್ಕೆ ಬರ್ಲಿ. ಅವಾಗ ನನ್ನನ್ನ ಕಾಣ್ಲಿ, ನನ್ನ ಸ್ವರೂಪನೇ ಅವ್ರ ಆಗ್ಲಿ ಅನ್ನುವಂತ ಒಂದು ಏಕೈಕ ಒಂದು ಭಾವ, ಆನಂದವನ್ನೇ ಪಡ್ಕೊಳ್ಳಿ ಅನ್ನುವಂಥದ್ದೇ ಮೂಲ ಉದ್ದೇಶ. ಹಂಗಾಗಿ ಕರ್ಮದ ಪರವಾಗಿ 840 ಉಪನಿಷತ್ತುಗಳು ಬರ್ಕೊಂಡು ಬಂದಿದಾರ. 232 ಉಪಾಸನೆ ಪರವಾಗಿ ಬರ್ಕೊಂಡು ಬಂದಿದ್ದಾರ. ಜ್ಞಾನದ ಪರವಾಗಿ 108 ಬರ್ಕೊಂಡು ಬಂದಿದ್ದಾರೆ. ಇಲ್ಲಿ ಕೂಡ ಕರ್ಮದಲ್ಲಿ ಕೂಡ ಬಹಳಷ್ಟು ಜನ ಪ್ರವೃತ್ತರಾಗ್ತಾರ. ಜಾಸ್ತಿ ಅಂದ್ರೆ ಕರ್ಮದಲ್ಲಿ ಇರ್ತಾರ. ಅದಕ್ಕಿಂತ ಸ್ವಲ್ಪ ಕಡಿಮೆ ಅಂದ್ರೆ ಉಪಾಸನೆಗೆ ಬರ್ತಾರ. ಆಮೇಲೆ ಅದಕ್ಕಿಂತ ಫಿಲ್ಟರ್ ಆಗುವಂತಂದ್ರೆ ಜ್ಞಾನಕಾಂಡ. ಯಾವ ರೀತಿ ಫಿಲ್ಟರ್ ನೀರು ನಾವು ಎಲ್ಲಾ ನೀರು ಇದು ಇರ್ತದ ನೋಡು, ಮತ್ತೆ ನಾವು ಫಿಲ್ಟರ್ ಮಾಡಿದ್ರೆ ಚೆನ್ನಾಗಿರ್ತದ್ರಿ ಅಂತ ಹೇಳ್ಬಿಟ್ಟು ನಾವು ಫಿಲ್ಟರ್ ಹೆಂಗ್ ಮಾಡ್ತೀವಿ, ಹಂಗೆ ಜ್ಞಾನಕ್ಕೆ ಬರೋರು ಅದು ಬಹಳಷ್ಟು ಪುಣ್ಯ ಬೇಕು. ಇಲ್ಲಿ ಹೇಳ್ತಾರೆ, ನಮಗ್ ಬಹಳ ಗೊಂದಲ, ಏನ್ ಮಾಡಿದ್ರಿ ಏನೈತ್ರಿ, ಏನ್ ತಿಳ್ಕೊಂಡ್ರಿ ಏನೈತ್ರಿ, ಇದು ಮುಕ್ತಿ ಅಂತಾರ, ಮುಕ್ತಿ ಮಾರ್ಗಕ್ಕೆ ಹೋಗ್ಬೇಕಾದ್ರೆ. ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ಡ್ ನಲ್ಲಿ ಇರಿಸಿದ್ದಾರೆ. ಇಲ್ಲಿ ಹೇಳ್ತಾರ ನೋಡ್ರಿ, ಯಾರು ಅವ್ರಿವ್ರಿಗೆ ಒಬ್ಬ ವ್ಯಕ್ತಿಯ ಒಂದು ಗಂಡ್ ಮಗನಿಗೆ ಹೇಳಿದಾರ, ಅಥವಾ ಹೆಣ್ಮಕ್ಳಿಗೆ ಹೇಳಿದಾರ, ಅಥವಾ ಸ್ತ್ರೀಗೆ ಹೇಳಿದಾರ, ಪುರುಷರಿಗೆ ಹೇಳಿದಾರ, ಅವ್ರಿಗೆ ಹೇಳಿದಾರ, ಇವ ಒಂದು ಬಡವ್ರಿಗೆ ಹೇಳಿದಾರ, ಒಂದು ಶ್ರೀಮಂತರಿಗೆ ಹೇಳಿದಾರ, ಒಬ್ಬ ರಾಜನಿಗೆ ಹೇಳಿದಾರ, ಏನೇನು ಇಲ್ಲ. ಇಲ್ಲಿ ಯಾರು ಇಲ್ಲ, ಇಲ್ಲಿ ಯಾವ ಉಪಾಧಿಗಳಿಲ್ಲ. ಯಾಕಂದ್ರೆ ಮುಖ್ಯವಾಗಿರುವಂತದ್ದು ಜೀವಾತ್ಮನನ್ನ ಕುರಿತು ಹೇಳಿದಂತ ವಾಕ್ಯಗಳಿವು. ಅವ್ರಿಗಂತ ಇಲ್ಲ, ಇವ್ರಿಗಂತ ಇಲ್ಲ. ಏನೋ ಈ ಶರೀರ ತೊಟ್ಕೊಂಡು ಬಂದಿದೀವಲ್ಲ ಭೂಮಿಗೆ, ಈ ಶರೀರ ತೊಟ್ಕೊಂಡು ಬಂದಂತ ಜೀವಿಗಳಿಗೆ ಹೇಳಿದಂತ, ಅದರಲ್ಲಿ ಮುಖ್ಯವಾಗಿರುವಂಥದ್ದು ಮನುಷ್ಯ ಒಂದು ಶರೀರ, ಮಾನವ ಜನ್ಮದ ಒಂದು ಶರೀರ. ಯಾಕಂದ್ರೆ ಉಳಿದ ಶರೀರಗಳು ಎಲ್ಲ ಭೋಗದ ಶರೀರಗಳು. ಏನು ಅಂಡಜ, ಉದ್ದಿಜ, ಸ್ವೇದಜ
ಅನ್ನುವಂಥದ್ದು ಇವೆಲ್ಲ ಬರ್ತಾವ. ಇದರಲ್ಲಿ ಕೂಡ ಜರಾಯುಜ ಅಂದ್ರ ಮಾಸಿನಿಂದ ಬರುವಂಥದ್ದು ಈ ಜೀವಿಗಳು. ಇವೆಲ್ಲಕ್ಕಿಂತ ಅಂದ್ರೆ ಮನುಷ್ಯನ ಜನ್ಮ ಬಹಳ ಶ್ರೇಷ್ಠವಾಗಿರುವಂಥದ್ದು. ಅದರಲ್ಲಿ ಅವ್ರಿಗೆ ಹೇಳಿದಂತ ವಿಚಾರಗಳು, ಮನುಷ್ಯನಿಗೆ ಹೇಳಿದಂಥದ್ದು. ಅದಕ್ಕೆ ಏನ್ ಹೇಳಿದಾರ ಮುಖ್ಯವಾಗಿ ನೋಡ್ರಿ ಅಂತಂದ್ರ, ಈ ಜ್ಞಾನದ ಫಲವನ್ನ ಪಡೆಯುವಂಥ ಒಂದು ನೋಡ್ರಿ, ಈ ಜ್ಞಾನವನ್ನ ಪಡೆಯುವವರಲ್ಲಿ 5 ಮಂದಿ ಅದಾರ ಅಧಿಕಾರಿಗಳು. ಯಾರಿದ್ದಾರ? 45ನೆಯ ಪದ್ಯದಲ್ಲಿ ಹೇಳ್ತಾರ, ಮನುಜರೋಳ್ 5 ಸುಕೃತಿಗಳು ಉಂಟು, ಬೇಳ್ವೆನು ಅವರನ್ನು ಉತ್ತರ ಗುಣವಿಡಿದು ಅಂತ ಹೇಳ್ತಾರೆ. ಮನುಷ್ಯರು ಯಾಕಂತಂದ್ರ ಜಗತ್ತಿನೊಳಗದಕ್ಕೆ ಮಹಾತ್ಮರು ನಮಗ್ ಜ್ಞಾನ ಆಗಂಗಿಲ್ಲ ಅಂತ ಹಂಗ ಹೋಗೋದ್ ಬೇಡ ಅಂತಾನೆ ಏನ್ ಮಾಡಿದಾರ, ಕರ್ಮ ಬರೆದಿದಾರ. ಕರ್ಮದಲ್ಲಿ ಕೂಡ ವಿಚಾರಗಳನ್ನ ಹೇಳಿದಾರ, ಮತ್ತೆ ಉಪಾಸನದಲ್ಲಿ ಕೂಡ ಹೇಳಿದಾರ. ಹಂಗ ಹೋಗ್ಬಾರ್ದು, ನಮ್ಗ ಆಗಲ್ಲ ಅಂತ ಅನ್ನಂಗಿಲ್ಲ. ಅಟ್ಲೀಸ್ಟ್ ಇದಾರ ಮಾಡ್ಲಿ. ಉದ್ದೇಶ ಇರುವಂತದ್ದು ಒಂದೇ. ಮಕ್ಕಳು ಎಲ್ಲಾರು 3 ಮಂದಿ ಮಕ್ಕಳಿದ್ದಾರೆ ಅಂತಂದ್ರೆ 3 ಹುಷಾರಿರ್ತಾರಂತ ಇರಂಗಿಲ್ಲ. ದಡ್ರು ಇರ್ತಾರಲ್ಲ, ಆದ್ರ ದಡ್ರ ಅದರಂತ ತಾಯಿ ತಂದೆಗೆ ಪ್ರೀತಿ ಕಡಿಮೆ ಇರ್ತದೆ ಅಂದ್ರೆ ಮಾಮೂಲಿ ಇದ್ದೇ ಇರ್ತವೆ. ಅದೇ ರೀತಿ ಕೂಡ ಅದೇ ಉದ್ದೇಶದಿಂದ ಕರ್ಮಕಾಂಡವನ್ನ ಹೇಳಿತ್ತು, ಉಪಾಸನೆ ಕಾಂಡವನ್ನ ಹೇಳಿತ್ತು, ಮತ್ತೆ ಜ್ಞಾನ ಕಾಂಡವನ್ನಂತ ಕೂಡ ಹೇಳಿತ್ತು. ಈ ಲೋಕದಾಗ 5 ಜನ ಪುಣ್ಯಶಾಲಿಗಳು ಅದರಂತ ಹೇಳ್ತಾರ ಅವ್ರು. ಮಹಾತ್ಮರು ಏನ್ ಹೇಳಕತ್ತಾರ ಇಲ್ಲಿ, ಈ ಲೋಕದಾಗ ಏನ್ ಶರೀರ ತೊಟ್ಕೊಂಡು ಬಂದಿದೀವಲ್ಲ, ಈ ಲೋಕದಲ್ಲಿ 5 ಪುಣ್ಯಶಾಲಿಗಳದಾರ. ನೋಡಕ್ ಎಲ್ರು ಮನುಷ್ಯರು ಅಲ್ಲ. ಜಗತ್ತಿನೊಳಗ ಯಾರ್ಯಾರು ಒಳಗಡೆ ಎಷ್ಟಿಷ್ಟು ಸಂಪತ್ತದ ಹೇಳಕ್ಕಿಲ್ಲ, ಹೇಳಕ್ ಕಾಣಂಗಿಲ್ಲ. ಅದು ನಾವ್ ಬರೀ ಬಾಹ್ಯದಲ್ಲಿರುವಂತ ಸಂಪತ್ತಿನಿಂದ ಇವ್ರು ಹಿಂಗ ಅದರಿ, ಬಹಳ ಶ್ರೀಮಂತರು ಅದರಿ, ಇವ್ರು ಹಿಂಗ ಅದರಿ, ಬಹಳ ಬಡವ್ರು ಅದರಿ ಅಂತ ಹೇಳ್ತೀವಿ. ಆದ್ರೆ ಇದು ಅಂತರಂಗದ ಸಂಪತ್ತು, ಇದು ಕಂಡಿಡಿಯಕ್ ಸಾಧ್ಯ ಇಲ್ಲ. ಬಟ್ ಕಂಡು ಹಿಡಿಬಹುದು ನಡೆ ನುಡಿಯಿಂದ. ಅವ್ರಿಗೂ ಸ್ವಲ್ಪ ಗೊತ್ತಿರ್ಬೇಕು, ಅಂದಾಗ ಮಾತ್ರ ಕಂಡು ಹಿಡಿಯಕ್ ಸಾಧ್ಯ ಆಗ್ತದೆ. ಮನ್ಯಾಗ ಮಹಾತ್ಮರೇ ಇದ್ದಾರಂದ್ರೆ ಕೆಲವ್ರು ಕಂಡು ಹಿಡಿಯಕ್ ಆಗಂಗಿಲ್ಲ. ಯಾಕಂದ್ರೆ ಅವ್ರ ಬಲ್ಲಿ ಆ ಪುಣ್ಯನೇ ಇರ್ಲಿಲ್ಲ ಅಂದ್ರೆ ಇಂಥ ಮಹಾತ್ಮರಂತ ಗೊತ್ತಿಡಿಯಕ್ಕೂ ಆಗಂಗಿಲ್ಲ, ಮನೆಯ ಮಂದಿಗೆ ಗೊತ್ತಿಡಿಯಕ್ ಆಗಂಗಿಲ್ಲ. ಅದಕ್ಕೆ ಇದು ಅಂತರಂಗದ ಸಂಪತ್ತಿದು. ಒಬ್ಬ ಅಜ್ಞಾನಿ ಕಣ್ಣಿಗೆ ಕಾಣುವಂತ ಆಸ್ತಿಯನ್ನ ಮಾಡಿ ಬರೀ ಕೈಲಿ ಹೋಗ್ಬಿಡ್ತಾನೆ. ಆದ್ರ ಒಬ್ಬ ಪುಣ್ಯಾತ್ಮ ಜೀವಿ ಜ್ಞಾನಿ ಅಗರ್ಭ ಶ್ರೀಮಂತ ಆಗ್ಬಿಡ್ತಾನೆ ಅಂತರಂಗದಲ್ಲಿ. ಕಣ್ಣಿಗೆ ಮಾತ್ರ ಏನು ಇಲ್ಲಪ್ಪ ಅನ್ನೋರಂಗ ಆತ ಹೋಗ್ತಾನೆ. ಅದಕ್ಕ ಇಲ್ಲಿ ಈ ಲೋಕದಲ್ಲಿ ಬಂದಂತಹ ಈ ಜನರಲ್ಲಿ 5 ಪುಣ್ಯಶಾಲಿಗಳು ಅದಾರ. ಅವ್ರು ಯಾರು ಅಂದ್ರ ಒಬ್ಬರಿಗಿಂತ ಒಬ್ರು ಅಧಿಕವಾದಂತಹ ಗುಣಗಳಿಂದ ಕೂಡಿದಾರ. ಒಬ್ರಿಗಿಂತ ಒಬ್ರು. ಅವ್ರು ಯಾರಪ್ಪ ಅಂದ್ರೆ ನೋಡ್ರಿ, ಒಂದನೇದು ಕರ್ಮಿ, ಮುಮುಕ್ಷು, ಅಭ್ಯಾಸಿ, ಅನುಭವಿ, ಆರೂಢ. 5 ಜನರು ಪುಣ್ಯಶಾಲಿಗಳು ಜಗತ್ತಿನೊಳಗ. ಈ ರೀತಿಯಾಗಿ ಇಲ್ಲಿ ಏನ್ ಹೇಳ್ತಾರ, ಈ ವಿಚಾರಗಳನ್ನ ಈ ಕರ್ಮಿ ಇದ್ದತ್ತ ಏನ್ ಮಾಡ್ತಾನ, ಏನ್ ತಿಳ್ಕೊಂಡಿರ್ತಾನ, ಈ ಭೂಮಿಗೆ ಬಂದ್ಮೇಲೆ ಆತ ಏನೇನ್ ವ್ಯವಹಾರ ಮಾಡ್ತಾನ ಕರ್ಮಿ. ಯಾಕಂದ್ರೆ ನಾವೆಲ್ಲರೂ ಮನುಷ್ಯರ ತರನೇ ಕಾಣ್ತೀವಿ, ಆದ್ರೆ ಇರುವಂತ ಒಂದು ಭಾವದಲ್ಲಿ ಯಾವ ರೀತಿ ಇರ್ತಾರನ್ನುವಂತ ಪುಣ್ಯಶಾಲಿಗಳು ಹೆಂಗಿರ್ತಾರನ್ನುವಂಥದಕ್ಕಾಗಿ ಇಲ್ಲಿ ಮಹಾತ್ಮರು ಹೇಳ್ತಾರ. ಈ ಕರ್ಮ ಮಾಡುವಂತವ್ನು ಹೆಂಗಿರ್ತಾನ ನಮಗ ಕರೆಕ್ಟ್ ಆಗಿ ಡೀಟೇಲ್ ಗೊತ್ತಾಗ್ತದೆ ಹೆಂಗಿರ್ತದೆ. ಯಾಕಂದ್ರೆ ನಾವ್ ಹೆಂಗದೀವಿ ಅಂತ ನಮಗ ಗೊತ್ತಾಗ್ಬೇಕೀಗ. ಅದಕ್ಕೆ ಈ ಶಾಸ್ತ್ರ ಹೇಗಿದೆ ಅಂತಂದ್ರೆ ಇನ್ನೊಬ್ರಿಗೆ ಹಿಂಗ್ ತೋರ್ಸೋದಲ್ಲ, ಇದು ದೊಡ್ಡ ಮಾಡಿ ಹಿಂಗ ನೀವ್ ಹಿಂಗ ಅಂತ ಹೇಳೋದಲ್ಲ, ನಮ್ಮದ್ ನಾವೇ ನಮ್ಮೊಳಗ ನಾವ್ ಇಳ್ಕೊಳ್ಳುವಂಥದ್ದು. ಅದಕ್ಕೆ ಇದು ಬಹಳ ಒಂದು ಅದ್ಭುತವಾದಂತ ವಿಚಾರಗಳಿವು. ಇದರಲ್ಲಿ ಪ್ರವೇಶ ಆಗ್ಬೇಕಾದ್ರೆ ಮತ್ತೆ ಗುರುಕೃಪೆನೇ ಬಹಳ ಮುಖ್ಯ ಇಲ್ಲಿ. ಅದಕ್ಕೆ 4 ಹೇಳಿದಾರಲ್ಲ, ಗುರುಕೃಪಾ, ಅಂತಃಕರಣ ಕೃಪಾ, ವೇದ ಕೃಪಾ. ಈ 4 ರೀತಿಯಿಂದ ಹೇಳ್ಕೊಂಡ್ ಬರ್ತಾರೆ, ಈಶ್ವರ ಕೃಪಾ ಅಂತ ಹೇಳ್ಬಿಟ್ಟು. ಇಲ್ಲಿ ಏನ್ ಹೇಳ್ತಾರ, ಕರ್ಮಿ, ಮುಮುಕ್ಷು, ಅಭ್ಯಾಸಿ, ಅನುಭವಿ, ಆರೂಢ. ಈ ಒಂದು 5 ಜನ ಇದ್ದಾರೆ ಇಲ್ಲಿ. ಇವ್ರ ಲಕ್ಷಣ ಹೆಂಗದಾವ, ಕರ್ಮಿ ಹೆಂಗಿರ್ತಾನ, ಕರ್ಮದ ಬಗ್ಗೆ ಹೇಳ್ಕೊಂಡ್ ಬಂದಿರ್ತಾರ. ಆತ ಕರ್ಮಿ ಯಾವ ರೀತಿ ಮಾಡ್ತಾನ ಅನ್ನುವಂಥದ್ದನ್ನ ಅವ್ರಿಗೆ ಹೇಳ್ತಾರ. ಏನ್ ಹೇಳ್ತಾರ ನೋಡೋಣ, 1ನೇ ನುಡಿಯಲ್ಲಿ ನೋಡೋಣ.
ಹಿತವಿದು ಅಹಿತವೆಂದರಿಯದೆ ಲೌಕಿಕ ಯುತನಾಗಿ ಜಾತಿ ಮಾತ್ರದ ವಿಧಿಗಳನ್ನೇ ಪಥೀಕರಿಸುತ್ತೆ ಭೋಗದ ಅಭಿಲಾಷೆಯೋಳು ಜನ್ಮ ಶತದಿಂದ ಮುಕ್ತನಹನೆ ಕರ್ಮಿಹನು. ಒಂದನೇ ನುಡಿಯಲ್ಲಿ ಹೇಳ್ತಾರ, ಏನ್ ಹೇಳ್ತಾರ? ಹಿತ ಇದು ಅಹಿತ ಯಾವುದು ಅಂತ ಅರಿಯದೆ, ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು, ಯಾವುದು ದುಃಖ ಅದ ಯಾವುದು ಸುಖ ಅದ, ಇದನ್ನ ನೋಡ್ರಿ. ಇದು ನಿತ್ಯ ಸುಖವಾದದ್ದು, ಇದು ಅನಿತ್ಯ ಸುಖ ಅಂತನ್ನುವಂಥದ್ದು ಈ ಕರ್ಮಿ ಆದಂಥವ್ರಿಗೆ ಗೊತ್ತಾಗಂಗಿಲ್ಲ. ಹೆಂಗ್ ಗೊತ್ತಾಗಂಗಿಲ್ಲ ಅಂತಂದ್ರ ಹೇಳ್ತಾರ, ನಿತ್ಯ ಅನಿತ್ಯ ಈ ವಿವೇಕ ಆತಗಿರಂಗಿಲ್ಲ. ಅದಕ್ಕೆ ನಾವು ಇಷ್ಟೆಲ್ಲ ಸಂಸಾರ ಯಾಕೆ ಮಾಡಕತ್ತೀವಿ ಅಂದ್ರ ಗುರುವಾಕ್ಯ ನಮಗ್ ಬಹಳಷ್ಟು ವಿಚಾರಕ್ಕೆ ಹೋಗಂಗಿಲ್ಲ ನಾವು. ಯಾಕೆ ನಮ್ಮ ಸಂಸಾರ ಸತ್ಯ ಅಂತ ಅನ್ಕೊಂಡಿದ್ದೀವಿ, ಮಿಥ್ಯೆ ಇರುವಂತದ್ದು ಸತ್ಯ ಅನ್ಕೊಂಡಿದ್ದೀವಿ, ಮಾಯಕ್ಕೊಳಗಾಗಿದ್ದೀವಿ ಅಲ್ಲ. ಜೀವಾತ್ಮ ಅಜ್ಞಾನದಲ್ಲಿ ಬಿದ್ದುಕೊಂಡು ಇದು ಬಹಳ ದುಃಖ ಪಡಕತ್ತನ ಅಲ್ಲ. ಇಲ್ಲಿ ಏನ್ ಮಾಡಿದಾನಂತಂದ್ರ ಇದಕ್ಕೆ ಅವಕಾಶನೇ ಇಲ್ಲ, ಯಾವುದು ಸತ್ಯ ಮಿಥ್ಯ ಅಂತ ಇಲ್ಲ. ಇದೇ ಸತ್ಯ, ಏನ್ ನಾ ಮಾಡ್ತಾ ಇದ್ದೀನಿ ಅದೇ ಸತ್ಯ ಅನ್ನುವಂಥದ್ದು ಅದನ್ನಲ್ಲಿ ಭಾವ ಇರ್ತದೆ. ಯಾವ್ದಿದು ಸತ್ಯ ಐತೆ, ಇದು ಮಿಥ್ಯ ಐತೆ, ಇದು ನಿತ್ಯ ಐತೆ, ಇದು ಅನಿತ್ಯ ಇದೆ ಅನ್ನುವಂಥ ವಿವೇಕ ಆತನಲ್ಲಿ ಇರಂಗಿಲ್ಲ. ಆವಾಗ ಏನಾಗಿರ್ತದ, ಮತ್ತೆ ಏನ್ ನಂಬಿರ್ತಾನ ಅಂದ್ರೆ, ಯಾಕಂದ್ರೆ ಸಂಸಾರ ಸತ್ಯ ಅಂತ ನಾವು ಮಾಡ್ಬೇಕಾದಾಗ ಇದೆಲ್ಲ ಇಷ್ಟೆಲ್ಲ ಅಪೇಕ್ಷೆ ಪಟ್ಟು ಮಾಡ್ಬೇಕಾದ್ರೆ ನಾವು ಸತ್ಯ ಅಂತಾನೆ ಮಾಡಿರ್ತೀವಿ. ನಮ್ಮ ಶರೀರ ಕೂಡ ಸತ್ಯ, ನಾವು ಮಾಡುವಂತ ವ್ಯವಹಾರ ಕೂಡ ಸತ್ಯ ಅಂತಾನೆ ತಿಳ್ಕೊಂಡಿರ್ತೀವಿ. ನಮ್ಗೆ ಯಾರಿಗಾದ್ರೂ ಅನ್ಸೇದಾನೆ, ಎಷ್ಟೋ ಜನ ಸಾಯ್ತಾ ಇದ್ದಾರ, ಆದ್ರ ಒಂದು ಸಲ ನಾವು ಆ ಜಾಗಕ್ಕೆ ಹೋಗೋರೆ. ಯಾಕಂದ್ರೆ ಮಹಾತ್ಮರು ಹೆಂಗಾದ್ರು ಅಂತಂದ್ರ, ಯಾರಿಗಾದ್ರೂ ಏನಾದ್ರೂ ರೋಗ ಅದು ಬಂತಂದ್ರೆ ಒಂದ್ಸಲ ನನಗೂ ಬಂತು. ಬುದ್ಧಗ ಏನಾಯ್ತು, ಹಂಗೆ ಆಯ್ತು. ಎಂದೂ ಹೋಗದೆ ಇರುವಂತವನು ಹೊರಗೆ ಹೋದ. ಮೊದಲೇ ಅವ್ರ ಅಪ್ಪ ಗೊತ್ತಾಗಿತ್ತು, ಒಬ್ಬ ಜ್ಯೋತಿಷ್ ಹೇಳ್ಬಿಟ್ಟಿದ್ದ ಹುಟ್ಟಿದ ತಕ್ಷಣನೇ ಇದು ಒಬ್ಬ ಸನ್ಯಾಸಿ ಆಗ್ತಾನಂತ. ಅವಾಗ ಎದಕ್ಕೆ ಹೇಳ್ಬಿಡ್ತು ರಾಜನಿಗೆ, ನನ್ನ ಮಗ ಒಬ್ಬ ರಾಜ ಆಗ್ಬೇಕು, ಅದಕ್ಕೆ ನಾನು ಹೊರಗ ಬಿಡಬಾರ್ದತ್ತಾಗ. ಯಾವ ಒಂದು ಹೊರಗೆ ಇರುವಂತ ಒಂದು ದುಃಖದ ಒಂದು ವಿಚಾರಗಳು ಅದು ಗೊತ್ತಾಗಬಾರ್ದು ಅನ್ನುವಂಥದ್ದೇ ಆ ಉದ್ದೇಶದಿಂದ ಒಬ್ಬ ರಾಜನನ್ನಾಗಿ ಮಾಡ್ಬೇಕನ್ನುವಂಥದ್ದೇ ಕೋಟೆ ಕಟ್ಟಿ ಒಳಗಡೆ ಇಟ್ಟಿದ್ದ. ಅಚಾನಕ್ ಆತ ಹೊರಗಡೆ ಹೋದಾಗ ಅದಕ್ಕೆ ಹೆಂಗ್ ಆಯ್ತು ನೋಡ್ರಿ, ಎಂಥ ಒಂದು ವಿಚಾರ ಆಯ್ತು. ಹುಷಾರಿಲ್ಲಾದಂತ ಒಂದು ಅಜ್ಜಿ ಒಬ್ಬ ತಾತ ಹೋಗ್ಬೇಕಾದಾಗ ನೋಡಿದ, ಓಹೋ ಶರೀರ ಈ ತರ ವಿಕಾರ ಆಗ್ತದ, ಆತನ ಶರೀರ ಬೇರೆ ಇಲ್ಲ, ನನ್ನ ಶರೀರ ಬೇರೆ ಇಲ್ಲ, ನನಗೂ ಒಂಥರ ಈ ತರ ಆಗತ್ತಲ್ಲ. ಒಬ್ಬ ರೋಗಿಷ್ಟನ್ ನೋಡಿದ, ಓ ಶರೀರಕ್ಕೆ ಹಿಂಗೂ ರೋಗ ಬರ್ತದ ಅಂತ ಅನ್ಕೊಂಡ್ ಒಬ್ಬರನ್ನ ಒತ್ಕೊಂಡು ಹೋಗ್ತಾ ಇದ್ರು ಸತ್ತಾಗ, ಓ ನಾನು ಒಂದ್ಸಲ ಆ ಜಾಗಕ್ಕೆ ಇರ್ತೀನಿ, ಮತ್ತೆ ಯಾಕೆ ಬಂದೆ ಈ ಭೂಮಿಗೆ, ಏನೇನ್ ಪಡ್ಕೊಳ್ಬೇಕಾಗ್ಯದ, ಈ ಕೆಲಸ ಏನೈತಿ ಇಲ್ಲಿ ಬರೋದಕ್ಕ, ಇದೆಲ್ಲ ಏನು ಅಂತ ಅದನ್ನ ಶೋಧನೆ ಮಾಡಕ್ ಹೋದ್ರ ಬುದ್ಧ. ಮಹಾತ್ಮರು ಹಿಂಗಾಗ್ಬಿಟ್ರು. ನಾವು ದಿನನಿತ್ಯ ಅನಿತ್ಯವಾಗಿರುವಂತದ್ದೇ ನೋಡ್ತೀವಿ, ನಾವು ನಿತ್ಯ ಇಲ್ಲ, ಯಾವತ್ತು ಬದಲಾವಣೆ ಆಗ್ತಾನೆ ಅದ ನಮಗೆ. ಆದ್ರೂ ಕೂಡ ನಮ್ಮ ಮನ್ಸಿಗೆ ಬರ್ತಾ ಇಲ್ಲ. ಯಾಕೆ ಅಂದ್ರ ನಾವು ನಿತ್ಯ ಯಾವುದು ಅನಿತ್ಯ ಯಾವುದು ಅನ್ನುವಂಥ ವಿವೇಕ ರಹಿತರಾದಂತಹ ಬುದ್ಧಿ ನಮ್ಮ ಹತ್ರ ಐತೆ. ಅದಕ್ಕೆ ನಮ್ಗೆ ಅದು ಗೊತ್ತಾಗ್ತಾ ಇಲ್ಲ. ಆಮೇಲೆ ಈ ಶರೀರ ನಾನು ಅಂತ ಎಷ್ಟು ದಿವಸ ಆದ್ರೂ ನಂಬಿದೀವಿ. ನಮ್ಗೆ 70, 80, 90 ವಯಸ್ಸಾದ್ರೂ ಕೂಡ ನಾನು ಹಿಂಗ ಇರ್ತೀನಂತಾನೆ ಸಂಸಾರ ಮಾಡುವಂಥದ್ದು. ಅದಕ್ಕೆ ಈ ದೃಶ್ಯವಾದಂತ ಜಗತ್ತು ಯಾಕಂದ್ರೆ ಈ ಶರೀರ ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ ಅಂತ ಹೇಳ್ತಾರಲ್ಲ, ಈ ಶರೀರ ಕೂಡ ಹೆಂಗದಂತಂದ್ರ ಮಿಥ್ಯವಾಗಿರುವಂಥದ್ದು, ಇದು ಸತ್ಯ ಅಂತ ಅನ್ಕೊಂಡು ಹೋಗ್ತಾ ಇರುವಂಥದ್ದು. ಮತ್ತೆ ಜಡ ದೃಶ್ಯ ಮಿತಿ ಪರಿಣಿತಿ ಭೂತ ಕಾರ್ಯತೆ ಬಿಡುದು ಕನಸು ನಿದ್ರೆಯೊಳಗಿಲ್ಲ. ಇವೆಲ್ಲ ನಮ್ಮ ಅನುಭವಕ್ಕೆ ಅದಾವ. ಜಡದಿಂದ ಕೂಡಿದ್ದಂತ ಅನುಭವಕ್ಕಾದ, ದೃಶ್ಯವಾಗಿ ಅರಿಸಿಕೊಳ್ತದಂಥದ್ದು ಆದ ಇದು. ಮತ್ತೆ ಕನಸಿನಲ್ಲಿ ಇದು ಇಲ್ಲ, ನಿದ್ರೆಯಲ್ಲಿ ಇಲ್ಲ, ಜಾಗರದಲ್ಲಿ ಒಂದೇ ತೋರ್ತದೆ, ಆದ್ರೂ ಸತ್ಯ ಅಂತ ಅನ್ಕೊಂಡಿದೀವಲ್ಲ, ಇದು ಅಜ್ಞಾನ. ಅದಕ್ಕೆ ಮತ್ತೆ ವರ್ಣ ಮತ್ತು ಆಶ್ರಮಗಳ ಅಭಿಮಾನಿಯಾಗಿ ವರ್ಣ, ಅದಕ್ಕೆ ಇಲ್ಲಿ ಹೇಳಿದಾರ ಅವ್ರು ಏನ್ ಹೇಳಿದಾರ, ಜಾತಿ ಮಾತ್ರದ ವಿಧಿಗಳನ್ನೇ ಅಂದ್ರ ಅಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಇವೆಲ್ಲ ನಿನ್ನ ದಾರಿ ತಪ್ಸಕ್ ಬಂದಿದ್ದಾವಪ್ಪ. ಅದು ಹೇಳ್ತಾರಲ್ಲ, ಕಾಶಿ ಒಳಗ ಶಂಕರಾಚಾರ್ಯರು
ಅಲ್ಲಿ ಬರ್ಬೇಕಾದಾಗ 4 ನಾಯಿಗಳನ್ನ ಹಿಡ್ಕೊಂಡು ಒಬ್ಬ ಶೂದ್ರನ್ ವೇಷ ಹಾಕೊಂಡು ಬಂದ. ಕಾಶಿ ಒಳಗೆ ನೀವು ನೋಡಿರ್ಬೇಕು, ಜಾಗ ಬಹಳಷ್ಟು ಹತ್ತಿ ಒಂದು 2-3 ಜನ ಕೈ ಹಿಡ್ಕೊಂಡು ಹೋಗ್ತೀನಿ ಅಂತಂದ್ರ ಅಲ್ಲಿ ಆಗಂಗಿಲ್ಲ. ಇವ್ರು ಮಡಿಯಿಂದ ಬರ್ತಾ ಇರ್ಬೇಕಾದಾಗ ಎದುರುಗಡೆ 4 ನಾಯಿನ ತಗೊಂಡು ಬಂದು ನಿಂತ. ಗಚ್ಚತಿ ಗಚ್ಚತಿ ಅಂತ ಹೇಳ್ದ ಶಂಕರಾಚಾರ್ಯ. ಯಾಕಂದ್ರೆ ಮಡಿಯಿಂದ ಬರ್ತಾ ಇದ್ರು. ಗಚ್ಚತಿ ಗಚ್ಚತಿ ಅಂದಾಗ ಶೂದ್ರನ ವೇಷ ತೊಟ್ಕೊಂಡು 4 ನಾಯಿಗಳನ್ನ ಕಟ್ಕೊಂಡು ನಿಂತು ಅಂತ, ಏನ್ ಸರ್ಸ್ಬೇಕಿಲ್ಲಿ? ಶರೀರನ ಸರ್ಸಲ. ಶರೀರ ಸಪ್ತಧಾತು ಸಮಂ ಪಿಂಡಂ. ನನ್ನಲ್ಲೇನ ಅದಾವ ನಿನ್ನಲ್ಲೂ ಅದಾವ, ನಿನ್ನ ಶರೀರದಾಗೂ ಅದಾವ. ನಿನ್ನಲ್ಲೇನ ಅದಾವ ನನ್ನ ಶರೀರದಲ್ಲೂ ಅದಾವ. ಆತ್ಮ ವಿಭು ಎಲ್ಲ ಆ ಕಡೆ ತುಂಬಿದೆ. ಇದ್ರಾಗ ಏನ್ ಸರ್ಸ್ಬೇಕು ಹೇಳು ಅಂದ್ರ ಅವ್ರು. ಯಾಕಂದ್ರ ಸಪ್ತಧಾತುಗಳು ನನ್ನ ಹತ್ರನ ಅದಾವ, ನನ್ನ ಶರೀರದಾಗ ಅದಾವ, ನಿನ್ನ ಶರೀರದಾಗ ಏನಾರ ಒಂದು ವ್ಯತ್ಯಾಸ ಐತೇನು ನೋಡು. ಅಲ್ಲಿ ಏನು ಇಲ್ಲಲ್ಲ. ಏನಾರ ಬೇರೆ ಐತೇನು? ಇಲ್ಲಲ್ಲ. ಬೇರೆ ಇದ್ದ ಸರ್ಸನ ನಾ ಸರಿಸ್ತೀನಿ. ಆದ್ರೆ ನಿನ್ನ ಬಲ್ಲಿರುವಂತ ಶರೀರ ಏನದ ಸಪ್ತಧಾತುಗಳು ನನ್ನ ಬಲ್ಲ ಹಂಗದ, ನನ್ನ ಬಲ್ಲಿರುವಂತದ್ದು ನಿನ್ನ ಬಲ್ಲ ಹಂಗದ. ಆತ್ಮ ನೋಡಿದ್ರ ವಿಭು ಎಲ್ಲ ಕಡೆ ತುಂಬಿದೆ. ಏನ್ ಸರ್ಸ್ಬೇಕು ಅಂದಾಗ ಅಂದ್ರು. ತಕ್ಷಣದಲ್ಲೇ ಬಹಳಷ್ಟು ಮನಸ್ಸಿಗೆ ಇದಾಗ್ಬಿಟ್ಟು ವಿಶ್ವನಾಥನೇ ಇದ್ದಾನ. ಸಾಷ್ಟಾಂಗ ನಮಸ್ಕಾರ ಹಾಕ್ಬಿಟ್ರು. ನಮಸ್ಕಾರ ಹಾಕಿದ್ರು. ಅದಕ್ಕೆ ಹೇಳತ್ತಾರ ಅವ್ರು ಆತ್ಮ. ಯಾಕಂದ್ರ ಶಂಕರ ಇದಕ್ಕ ಬಂದಿ ಅದು ಭೂಮಿಗೆ, ನೀನು ಎದಕ್ ಬಂದಿ? ಎದಕ್ ಸಿಕ್ಕಾಕೊಂಡು ಬಿದ್ದೀಯಲ್ಲೋ ನೀನು? ಇದು ನಿನಗ್ ಬೇಕಾಗಿತ್ತ ಅಂದಾಗ ತಪ್ಪಾಯ್ತು ಅಂದ್ರ ಅವ್ರು. ಹೇಳುವಂತ ಉದ್ದೇಶ ಇವೆಲ್ಲ ಏನಂದ್ರ ಮಾಯೆಯಿಂದ ಈ ಜೀವಾತ್ಮ ಏನ ಅಜ್ಞಾನದಲ್ಲಿ ಬಿದ್ದುಕೊಂಡು ಇವೆಲ್ಲವನ್ನ ಹಿಡ್ಕೊಂಡು ಕುಂತ್ಕೊಂಡಿದ್ದಾನ. ಇವೆಲ್ಲ ಅದಕ್ಕೆ ಬಂಧನ, ಇವೆಲ್ಲ ಬಂಧನ. ಆದ್ರೆ ಇದೇ ಸುಖ ಅಂತ ಹೋಗ್ತಾ ಇದ್ದಾನಲ್ಲ, ಇದು ಅಜ್ಞಾನ. ಯಾಕಂದ್ರೆ ಇವೆಲ್ಲ ಕಟ್ಟುಪಾಡುಗಳು ಹೆಂಗಂದ್ರ ಇವು ಪಾಶಗಳು ಅಂತ ಕೂಡ ಹೇಳ್ಬೋದು. ಇಂಥವೆಲ್ಲ ಪಾಶಗಳು ಅಂತಂದ್ರ ನಮ್ಮನ್ನ ಕಟ್ಟಿದಾವ. ಇವೆಲ್ಲ ಕಟ್ಟಿದಾವ, ಬಂಧಿಸಿದಾವ. ಹೆಂಗ್ ಬಂಧಿಸಿದಾವ ಅಂದ್ರೆ ನಮ್ಮನ್ನ ನಾವು ಬಂಧಿಸ್ಕೊಂಡ್ಬಿಟ್ಟಿದೀವಿ. ಮಹಾತ್ಮರು ಬಿಚ್ಕೊಂಡ್ರು ನಾವು ಗಟ್ಟಿಯಾಗಿ ಕಟ್ಕೊಂಡ್ಬಿಟ್ಟಿದೀವಿ. ಹೆಂಗಿದ್ವು ಅಂತಂದ್ರ ಒಂದು ಹಸುವನ್ನ ತಗೊಂಡು ಹೋಗ್ಬೇಕಂತ ಒಬ್ಬ ವ್ಯಕ್ತಿ ಹಸುವಿಗೆ ಒಂದು ದಾರ ಹಗ್ಗ ಕಟ್ಟಿರ್ತಾನ. ಕಟ್ಟಿ ಅದನ್ನ ತಗೊಂಡು ಹೋಗ್ತಾ ಇರ್ತಾನ. ಕಣ್ಣಿಗೆ ನನಸ್ತದ ಒಂದು ಹಸುವಿಗೆ ಹಗ್ಗವನ್ನ ಕಟ್ಕೊಂಡು ಒಬ್ಬ ವ್ಯಕ್ತಿ ಅದನ್ನ ಕರ್ಕೊಂಡು ಹೋಗ್ತಾ ಇದ್ದಾನ. ಅದು ಒಂದು ಬಂಧನ ಅಂದ್ರೆ ಪಾಶ ಅಂತ ನಾವು ಅನ್ಕೊಳ್ತೀವಿ. ಯಾವಾಗ ಅದ ಹಗ್ಗ ಹರ್ಕೊಂಡು ಆ ಹಸು ಮುಂದೆ ಓಡೋಗಕತ್ತು, ಹಿಂದಿಂದ ಓಡುವಂತಾನ. ಹಗ್ಗ ಇಲ್ಲ, ಏನಿಲ್ಲ, ಯಾವ ಪಾಶನೇ ಇಲ್ಲ ಅಲ್ಲಿ, ಕಣ್ಣಿಗೆ ಕಾಣಕ್ ಏನು ಇಲ್ವೇ ಇಲ್ಲ. ಆದ್ರೆ ಹಿಂದೆ ಓಡ್ತಾ ಇದ್ದಾನೆ. ಏನಲ್ಲಿ ನನ್ನದು ಅನ್ನುವಂತ ಮೋಹ ಅನ್ನುವಂತ ಪಾಶ ಅಲ್ಲಿ ಓಡ್ಸಕತ್ತದ ನೋಡ್ರಿ. ಇದು ಕಣ್ಣಿಗೆ ಕಾಣದೇ ಇರುವಂತ ಮೋಹದ ಪಾಶ. ಅದು ಹಿಂದೆ ಓಡಾಕತ್ತಾನಿಲ್ಲ ಹಸುವಿನಿಂದ. ಯಾರ ಕಟ್ಟಾರನ ಹಗ್ಗ? ಏನು ಇಲ್ಲ. ಅದೇ ರೀತಿ ಕೂಡ ಇಲ್ಲಿ ಈ ಜೀವತ್ವ ಏನದಾವ ಇವು ಇಲ್ಲಿ ಅದು ನಂದು, ಇದು ನಂದು, ಆ ಜಾತಿ, ಈ ಜಾತಿ, ಅದಕ್ಕೆ ನಾ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅನ್ನುವಂತ ಒಂದು ವಿಧಿ ವಿಧಾನದಲ್ಲಿ ಇವ ಬಿದ್ದಿದ್ದಾನ. ಯಾರು? ಈ ಜೀವಾತ್ಮ. ಮತ್ತೆ ಇನ್ನು ಒಂದು ಆಶ್ರಮಗಳು ಅಂತಂದ್ರ ಅಲ್ಲಿ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ, ಇವು ಆಶ್ರಮಗಳು. ಇವನ್ನೆಲ್ಲ ಮಾಡ್ತಾ ಬರ್ತಾನಂತ, ನೀವು ಆಚರಣೆ ಮಾಡ್ತಾ ಇರ್ತಾನಂತ. ಇವೆಲ್ಲೇ ತತ್ಪರನಾಗಿದ್ದಾನೆ. ಇವೇ ನಿಜ ಅಂತ ತಿಳ್ಕೊಂಡಿದ್ದಾನ ನೋಡ್ರಿ. ಯಾಕಂತಂದ್ರ ಇವೆಲ್ಲ ಸತ್ಯ ಅಂತ ತಿಳ್ಕೊಂಡಿದ್ದಾನ. ಇದನ್ನ ಮೀರಕ್ ಆಗಂಗಿಲ್ಲ ತಗ. ಯಾಕಂದ್ರೆ ಅವು ಬಿಡ್ತಾ ಇಲ್ಲ, ಅಲ್ಲಿ ಬಂಧಿಸ್ಕೊಂಡಿದ್ದಾನೆ. ತಾನೇ ಬಂಧಿಸ್ಕೊಂಡಿದ್ದಾನ, ತಾನೇ ಗಟ್ಟಿಯಾಗಿ ಕಟ್ಕೊಂಡ್ ಬಿಟ್ಟಿದ್ದಾನೆ. ಈ ಬಂಧನದಿಂದ ಪಾರಾಗೋದು ಬಹಳ ಕಷ್ಟ. ಅದಕ್ಕೆ ಈ ರೀತಿಯಾಗಿ ಆತ ಏನ್ ಮಾಡಿದಾನ, ಜಾತಿ ಮಾತ್ರದಿ ವಿಧಿಗಳನ್ನೇ ಪ್ರತಿಕರಿಸುತ್ತಾ ಅವನ್ನ ಮಾಡ್ತಾ ಹೋಗ್ತಾನೆ. ವಿಧಿಗಳನ್ನ ಅಂಗೀಕರಿಸುತ್ತಾ ಅವನ್ನೇ ಮಾಡುತ್ತಾ ಮತ್ತೇನು, ಈ ಕರ್ಮಗಳಿಂದ ಇಂಥ ಕರ್ಮಗಳಿಂದ ಇಂಥದನ್ನ ಪಡ್ಕೋತೀನಿ, ಇದರಿಂದ ಒಳ್ಳೇದೈತೆ. ಇದ್ರ ಕೂಡ ಏನ್ ಹೇಳ್ತಾರ, ಉತ್ತಮ, ಮಧ್ಯಮ, ಕನಿಷ್ಠ ಅಂತ ಬರ್ತಾವ ಇದರಲ್ಲಿ ಕರ್ಮದಲ್ಲಿ. ಈ ಕರ್ಮ ಮಾಡ್ತಾನಲ್ಲ ಕರ್ಮಿಯಲ್ಲಿ ಉತ್ತಮ, ಮಧ್ಯಮ ಮತ್ತೆ ಕನಿಷ್ಠ.
ಉತ್ತಮ ಅಂದ್ರೆ ಏನಂದ್ರ ಈತ ಅಪೇಕ್ಷೆಯಿಂದ ಮಾಡ್ತಾನೆ. ಈತ ಈ ಕರ್ಮಿ ಕೂಡ ಏನಂದ್ರ ಭೋಗದ ಅಪೇಕ್ಷೆಯನ್ನ ಕಾಮನೆಯಿಂದ ಕೂಡಿರ್ತಾನ. ಮನಸ್ಸು ಆತಂದ ಹೆಂಗಿರ್ತದಂತಂದ್ರ ಈ ಅಪೇಕ್ಷೆಯಿಂದ ಕೂಡಿರ್ತದ ಆತನ ಮನಸ್ಸು. ಯಾವ ರೀತಿ ಅಂತಂದ್ರ ಈ ಒಂದು ಉತ್ತಮ ಅಂತಂದ್ರ ಆತ ಅಪೇಕ್ಷೆಯಿಂದ ಕೂಡಿರ್ತಾನೆ. ಅಂದ್ರೆ ಬ್ರಹ್ಮಲೋಕಕ್ಕೆ ಹೋಗ್ಬೇಕು, ಅಲ್ಲಿ ಭೋಗಗಳನ್ನ ಅನುಭೋಗಿಸ್ಬೇಕು, ಬ್ರಹ್ಮಲೋಕದ ಭೋಗಗಳನ್ನ ಅನುಭೋಗಿಸ್ಬೇಕು ಅನ್ನುವಂಥ ಭಾವ ಆತಗ್ ಬರ್ತದಲ್ಲಿ. ಕರ್ಮ ಮಾಡ್ತಿರ್ತಾನ, ಅಪೇಕ್ಷೆ ಉಳ್ಳವನಾಗಿರ್ತಾನ, ಆದ್ರೆ ಆತಗ ಮುಂದೆ ಬ್ರಹ್ಮಲೋಕವನ್ನ ಅನುಭವಿಸ್ಬೇಕು ಅನ್ನುವಂಥ ಭಾವ ಇರ್ತದೆ. ಆ ರೀತಿಯಿಂದ ಮಾಡ್ತಿರ್ತಾನೆ ಕರ್ಮಗಳನ್ನ. ಮಧ್ಯಮ ಅಂತಂದ್ರ ಆತ ಸ್ವರ್ಗಾದಿ ಭೋಗಗಳನ್ನ ಅನುಭವಿಸ್ಬೇಕಂತಿರ್ತಾನೆ. ಅಂದ್ರ ಆತನ ಏನ್ ಮಾಡ್ತಾನ ಅಂತಂದ್ರೆ ಈ ಈ ಜ್ಯೋತಿಷ್ಠೋಮ ಯಾಗಗಳನ್ನ ಮಾಡುವಂಥದ್ದು, ಹಲವಾರು ವಿಚಾರಗಳನ್ನ, ಯಜ್ಞ ಯಾಗಾದಿಗಳನ್ನ ಇಂಥವೆಲ್ಲ ಆತ ಕೂಡ ಮಾಡ್ತಿರ್ತಾನೆ. ಅಪೇಕ್ಷೆ ಇಟ್ಕೊಂಡಿರ್ತಾನೆ. ಮತ್ತೆ ಭೋಗ ಏನು ಸ್ವರ್ಗಾದಿ ಭೋಗಗಳನ್ನ ಅನುಭವಿಸ್ಬೇಕಂತ ಅನ್ನುವಂಥದ್ದು. ಈ ಕನಿಷ್ಠ ಆದಂಥ ಕನಿಷ್ಠ ಕರ್ಮಿ ಏನ್ ಮಾಡ್ತಾನಂತಂದ್ರೆ ಇಹಲೋಕದ ಸುಖಕ್ಕಾಗಿ ಬಡ್ದಾಡ್ತಾನೆ. ಏನ್ ಬಡ್ದಾಡ್ತಾನ? ನನಗ ಆ ಪದವಿ ಬೇಕು, ಈ ಪದವಿ ಬೇಕು, ಅಧಿಕಾರ ಬೇಕು, ಶ್ರೀಮಂತಿಕೆ ಬೇಕು, ರೊಕ್ಕ ಬೇಕು, ರೂಪಾಯಿ ಬೇಕು, ಇವೆಲ್ಲ ಭೋಗಗಳಲ್ಲಿ ಭಾಗಿಯಾಗ್ತಾರೆ. ಕನಿಷ್ಠ ಇದ್ದಂಥವು ಇಹದಲ್ಲಿ ಸುಖವನ್ನು ಬಯಸ್ತಾನ. ಯಾವತ್ತು ಏನು ಆ ಒಂದು ಭೋಗದ ಅಪೇಕ್ಷೆ ಉಳ್ಳ ವಿಷಯಾದಿಗಳಲ್ಲಿ ಭೋಗದ ಅಪೇಕ್ಷೆ ಉಳ್ಳವನಾಗಿರ್ತಾನೆ. ಅದಕ್ಕ ಬಹಳಷ್ಟು ಹೇಳ್ತಾರ ಮಹಾತ್ಮರು, ಹಿಂದಿನ ವಿಚಾರದಲ್ಲಿ ಕೊಡ್ತಾರೆ. ಬೇಡ ಬೇಡಲೆ ಮನವೇ ವಿಷಯದಾಸೆ ಮಾಡಿ ಕೆಡದಿರು ಸಾರಿದೆ ಅಂತ ಹೇಳ್ತಾರ. ಬೇಡ ಬೇಡಲೇ ಮನವೇ ವಿಷಯದಾಸೆ ಮಾಡಕ್ ಹೋಗ್ಬೇಡಪ್ಪ, ಮಾಡಿ ಕೆಡಬೇಡ. ಯಾಕಂದ್ರ ಮುಂದ್ ಬಹಳ ಐತೆ ಕಷ್ಟ. ಹೇಳ್ತಾರ ಬೇಡ ಬೇಡ ಭೋಗ ದೊಡನಾಟ ನೋಡು ನಂಜು ಬೆರೆಸಿದ ಸವಿಯೂಟ ಅಂತ ಹೇಳ್ತಾರ ಅವರು. ಎಷ್ಟು ಅದ್ಭುತವಾಗಿ ಕೇಡು ಕಡೆ ಎಳಿಯುವುದು ಮಾಯೆ ಕೈಮಠ ಅಂತ ಹೇಳ್ತಾರೆ ನಿಜಗೊಂಡ್ರು. ಇದು ಗೊತ್ತಿರಂಗಿಲ್ಲ ಹಂಗ. ಹೆಂಗ ಬೇಡ ಬೇಡ ಭೋಗ ದೊಡನಾಟ ನೋಡು ನಂಜು ಬೆರೆಸಿದ ಸವಿಯೂಟ ಕೇಡು ಕಡೆ ಇಳಿಯುವುದು ಮಾಯೆ ಕೈಮಠ. ನೋಡ್ರಿ ಹಂಗೈತೆ ಅದು. ಆದ್ರೂ ಕೂಡ ಈತ ಏನು ಗೊತ್ತಾಗದೆ ಇಹದಲ್ಲಿರುವಂತ ವಿಷಯ ಸುಖಗಳೇ ಸತ್ಯ ಅನ್ಕೊಂಡಿರ್ತಾನ. ಆಮೇಲೆ ಬಹಳಷ್ಟು ದುಡ್ಡು ಗಳಿಸ್ಬೇಕಂತ ಹೋರಾಡ್ತಿರ್ತಾನ, ಅಧಿಕಾರ ಬೇಕಂತಾನ. ಮಕ್ಕಳಾಗದೆ ಇದ್ದಾಗ ಅದಕ್ಕೆ ಬಹಳಷ್ಟು ಅರ್ಕೆಗಳು ಹೊತ್ತು ಅರ್ಧ ಜೀವನ ಅದ್ರಾಗ ಕಳೆದ್ ಬಿಡ್ತಾನ. ಇಂಥವೆಲ್ಲ ಭೋಗದ ಅಪೇಕ್ಷೆಗಳನ್ನ ಇದು ತುಂಬಾ ಇಟ್ಕೊಂಡು ಅದರಲ್ಲೇ ಒದ್ದಾಡ್ತಾ ಇರ್ತಾನ. ಅದೇ ಸತ್ಯ ಅಂತ ಅನ್ಕೊಂಡಿರ್ತಾನ. ಈ ರೀತಿ ಇದ್ದಾಗ ನೋಡ್ರಿ ಏನ್ ಹೇಳ್ತಾರ, ಶತದಿಂದ ಮುಕ್ತನಹನೇ ಕರ್ಮಿಹನು. ಆತ 100 ಜನ್ಮಗಳಲ್ಲಿ 100 ಜನ್ಮಗಳಾದ ನಂತರ ಆತ ಮುಕ್ತನಾಗ್ತಾನಂತ ಹೇಳ್ತಾರ ಅವರು. ಈ ಕರ್ಮಿ ಆದತ ಏನ್ ಭೋಗದ ಅಪೇಕ್ಷೆ ಇಟ್ಕೊಂಡು ನಾವು ಮಾಡ್ತೀವಲ್ಲ ಏನ್ ಇವೆಲ್ಲ, ಆ ಸುಖ ಬೇಕು ಈ ಸುಖ ಬೇಕು, ಎಲ್ಲಿ ದೇವ್ರ ಹತ್ರ ಹೋದ್ರು ಕೂಡ ಇಷ್ಟು ಇಟ್ಟಿರ್ತೀವಿ ನಾವು. ಒಂದು ಗುರುವಿನ ಹತ್ರ ಬಿಡ್ತೀವೇನ, ಗುರುವಿನ ಹತ್ರ ಏನ್ ಕೇಳ್ಬೇಕು ಅನ್ನೋದನ್ನ ನಮಗ್ ಬುದ್ಧಿ ಇಲ್ಲ. ಗುರುವಿನ ಹತ್ರ ಹೋಗಿ ಹೇಳಿದ್ವಲ್ಲ ಮಂಡಕ್ಕಿ ಚುರುಮ್ರಿ, ಏನ್ ಬೇಕು ಅದು ಕೇಳು ನಾ ಕೊಡ್ತೀನಿ ಅಂತ. ಒಬ್ಬ ದೊಡ್ಡ ಶ್ರೀಮಂತ ಒಬ್ಬ ಭಿಕ್ಷಗಾರ ಹೋಗ್ತಾ ಇದ್ದ ದಾರಿಯಲ್ಲಿ ಆತನ ಕರೆದು ಮಂಡಕ್ಕಿ ಚುರುಮುರಿ ತಿಂತಿದ್ದ ಕೂತ್ಕೊಂಡು ದಿನ. ಭಿಕ್ಷಗಾರ ದಾರಿಯಲ್ಲಿ ಹೋಗ್ತಾ ಇದ್ದ. ಹೋದಾಗ ಎಷ್ಟು ಚಂದ ತಿಂತಾನಲ್ಲ ಅನ್ನಂಗ ಆ ಭಿಕ್ಷಗಾರಿಗೆ ಆಗ್ತಿತ್ತು. ಈತ ದೊಡ್ಡ ಉದ್ಯಮಿ, ಬಹಳ ದೊಡ್ಡ ಶ್ರೀಮಂತ ಇರ್ತಾನವ. ಅವಾಗ ಆತನ ಮನಸ್ಸು ಕರಗ್ತದ. ಆ ಭಿಕ್ಷಕನ ಕರ್ಕೊಂಡು ಬಾ ಅಂತ ಹೇಳಿ ಒಬ್ಬ ತನ್ನ ಕೈಯಲ್ಲಿದ್ದಂಥವನಿಗೆ ಕರೆಸ್ತಾನ. ಕರೆಸಿದ ನಂತರ ನಿನ್ಗೇನ್ ಬೇಕು ಹೇಳಿ ಇವತ್ತ, ನಾನು ನಿನಗೆ ಏನ್ ಬೇಕಾದ್ ಕೊಡಕ್ ರೆಡಿ ಇದೀನಿ ಅಂತಂದಾಗ ಆತ ಹೇಳ್ತಾನ, ಇಲ್ಲ ನೀವ್ ತಿನ್ನಕತ್ತೀರಲ್ಲ, ಯೋಚನೆ ಮಾಡಿದೆ ತಲೆ ಮೇಲೆ ಕೈ ಹಿಂಗ್ ತಲೆ ತುರ್ಸ್ಕೊಂತ ಹೇಳಿದ. ಇಲ್ಲ ನೀವ್ ದಿನ ಚುರುಮುರಿ ಏನ್ ಆ ಕಬಾರ್ಗ್ ಹಾಕೊಂಡು ತಿಂತೀರಲ್ಲ ನನಗ್ ಬಹಳ ಇಷ್ಟ, ನನಗದು ಕೊಟ್ಬಿಡ್ರಿ ಅಂತಂದಂತ. ಆದ್ರ ಆತ ಮನಸ್ಸು ಮಾಡಿದ್ರೆ ಎಷ್ಟೋ ತಲೆಮಾರು ಕುಂತು ತಿನ್ನುವಷ್ಟು ಆಸ್ತಿಯನ್ನ ಪಡಿಬಹುದಾಗಿತ್ತು, ಪಡೆಯಕ್ ಆಗ್ಲಿಲ್ಲ. ಸಮಯ ಬಂದಿತ್ತು, ಅವಕಾಶ ಸಿಕ್ಕಿತ್ತು. ಆತ ಕೇಳಿದ್ದಕ್ಕೆ ದೊಡ್ಡದೇ ವಿಚಾರವನ್ನು ಕೇಳಬಹುದಾಗಿತ್ತು. ಈಗ ನಮ್ಗ ಮನುಷ್ಯತ್ವ ಮುಮುಕ್ಷತ್ವ ಮಹಾಜನ ಸಂಶ್ರಯತ್ವ ಏತ ತ್ರಯಂ ಸುದುರ್ಲಭಂ ಅಂತ ಹೇಳ್ತಾರ. ಮನುಷ್ಯನ ಜನ್ಮ ಬಂದದಲ್ಲ, ನಾವ್ ಸದ್ಗುರು ಸಿಕ್ಕಿದನ ಏನ್ ಕೇಳಾಕತ್ತೀವಿ? ಚುರುಮುರಿ ಕೇಳಾಕತ್ತೀವಿ. ಚುರುಮುರಿ ಅಂದ್ರ
ಮನ್ಯಾಗ ಹಂಗೈತಪ್ಪ ಹಿಂಗೈತಪ್ಪ, ಮಗನಿಗೆ ಹಂಗೈತಪ್ಪ ಹಿಂಗೈತಪ್ಪ, ನನ್ನ ಮಗನಿಗೆ ಮದುವೆ ಆಗಿಲ್ಲಪ್ಪ, ಮಕ್ಕಳಾಗಿಲ್ಲಪ್ಪ. ಎಷ್ಟು ದಿವಸ ರೀ ಇದು? ಚುರುಮುರಿ ತಿಂದಂಗ ಬಹಳ ದಿವಸ ಇರುತ್ತೆ. ಬಹಳ ದಿವಸ ಇರುವಂತ ಆನಂದ ಏನಿದು? ಇಲ್ಲಲ್ಲ. ಅದಕ್ಕೆ ನಮಗೇನು ಗೊತ್ತಿಲ್ಲ, ಯಾರ ಹತ್ರ ಹೋಗಿ ಏನ್ ಕೇಳ್ಬೇಕಂತನೂ ನಮಗ್ ಗೊತ್ತಿಲ್ಲಲ್ಲ. ಏನಂದ್ರೆ ಲಿಸ್ಟ್ ಮಾಡ್ಕೊಂಡಿರ್ತೀವಿ, ಅಪೇಕ್ಷೆ. ಈ ತರ ಲಿಸ್ಟ್ ಇಟ್ಕೊಂಡು ನಾವು ಜೀವನ ಮಾಡಿ ಈ ಮನುಷ್ಯನ ಜನ್ಮ ಹಾಳು ಮಾಡ್ಕೊಂಡಾಗ 100 ಜನ್ಮಗಳಲ್ಲಿ ಅಂತ ಹೇಳ್ಯಾರ. ಯಾಕೆ 100 ಜನ್ಮಗಳಲ್ಲಿ ಅಂತ ಹೇಳಿದಾರ ಅಂತಂದ್ರೆ, ಇಷ್ಟು 100 ಜನ್ಮಗಳೆಲ್ಲ ಮಾಡಿ ಮಾಡಿ ಇದು ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೇ ಜಠರೇ ಶಯನಂ. ನೋಡ್ರಿ, ಈ ಸಂಸಾರಗಳು ಒಂದ್ ಈಗ ಮಾಡಾಕತ್ತೀವಲ್ಲ, ಇದು ಒಂದ್ ದಿವಸದ ನಮ್ಗೆ ಗೊಂದಲ ಅಲ್ಲ. ಇದು ಈ ಮನಸ್ಸಿನ ತಳಮಳ ಒಂದು ಜನ್ಮದ್ದಲ್ಲ. ಇದು ಎಷ್ಟೆಷ್ಟೋ ಜನ್ಮದಲ್ಲಿ ಎಂತೆಂಥ ಕಷ್ಟಗಳನ್ನ ಅನುಭವಿಸಿ ಬಂದಂಥವ್ರು ನಾವು. ಹಂಗೆ ಜನ್ಮಾಂತರ ಬಂದವ್ರೆ ನಾವು. ಯಾವುದೋ ಒಂದು ಜನ್ಮಕ್ಕೆ ಮಾಡಿದಂಥ ಪುಣ್ಯದ ಫಲ ಹೇಳಿದಾರಲ್ಲ, ಇದನ್ನೊಮ್ಮೆ ಕೇಳಿ ತಿಳಿದೊಡೆ ಅವನು ಈ ಲೋಕದ ಉದಿಯಾದಿ ಬಳಿಕಿಂದು ಪರ್ಯಂತ ತಾನು ಒದವಿ ಎಸಗಿದ ಅಕ್ಕಿಳ ಪುಣ್ಯತತಿ ಫಲಿಸಿದಿಂತು ಪೆರೆತಿಲ್ಲವೇನೆ ಪೇಳುವೆ ಅಂತ ಹೇಳಿದಾರ ಅವರು. ಹೆಂಗ್ ಹೇಳಿದಾರ? ಈ 100 ಜನ್ಮಗಳಲ್ಲಿ ಏನಾಗ್ತದ, ಮಾಡಿ 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 ಬ್ಯಾಸರಿಕೆ ಬಂದು ಎಷ್ಟು ಮಾಡಿದ್ರು ಅಷ್ಟೇ ಐತೆ ಸಾಕು ಅನ್ನುವಂಥ ಭಾವ ಬರೋವರೆಗೂ ಮಾಡ್ತಾನೆ ನೋಡ್ರಿ. ಕರ್ಮಗಳನ್ನೇ ಮಾಡ್ತಾ ಹೋಗ್ತಾನೆ. ಯಾವಾಗ ಆ ಮನಸ್ಸಿಗೆ ಆ ರೀತಿ ಅನಿಸ್ತು, ಆ ಕಷ್ಟ ಅಂತ ಅನಿಸ್ತು, ಯಾವಾಗ ಸಕಾಮ ಅಂದ್ರ ಕಾಮ್ಯ ಭಾವನೆಯಿಂದ ಏನ್ ಕರ್ಮಗಳನ್ನ ಮಾಡ್ತಾ ಇದ್ದಾಗ ಆತನ ಭಾವ ಯಾವಾಗ ಬ್ಯಾಸತ್ ನಿಷ್ಕಾಮ ಭಾವಕ್ಕೂ ಅಲ್ಲಿ ಏನು ಭಾವ ಬರ್ತದ. ನಿಷ್ಕಾಮ ಭಾವ ಅಂತಂದ್ರೆ ಯಾವ್ದು ಅಪೇಕ್ಷೆ ಇರದೆ ಮಾಡುವಂತ ಒಂದು ಕರ್ಮ, ಅಲ್ಲಿ ಅಪೇಕ್ಷೆ ಇಡ್ಕೂಡ್ದು. ಆ ರೀತಿ ಮಾಡ್ತಾ ಇರುವಂತ ಕರ್ಮ ಅದೇನಾಗ್ತದ, ಮನಸ್ಸು ಅಂತಕಣ ಶುದ್ಧ ಆಗ್ತದೆ. ಯಾವುದೇ ಇರ್ಬೋದು, ಒಂದು ದಾನ ಧರ್ಮ ಮಾಡ್ಬೇಕಾದ್ರೆ ನಮ್ಗೆ ಅವರಿಂದ ಬರ್ಲಿ ಎಕ್ಸ್ಪೆಕ್ಟ್ ಮಾಡೋವಂಥದ್ದು, ಅದರಿಂದ ನಮ್ಗ ಲಾಭ ಬರ್ಲಿ ಅನ್ನುವಂಥ ಭಾವ ಇರಬಾರ್ದು. ಏನೇ ಆಗ್ಲಿ, ಏನೇ ನಾವು ಒಂದು ದಾನ ಧರ್ಮ ಮಾಡ್ತೀವಿ, ಏನು ಒಳ್ಳೆ ಕೆಲಸ ಮಾಡ್ತೀವಿ, ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನಂ ಅಂತ ಹೇಳ್ತಾರೆ. ಪರೋಪಕಾರ ಮಾಡ್ಬೇಕಾದ್ರೆ ನಾವು ಏನಾದ್ರೂ ಒಂದು ಸೇವೆ ಮಾಡಿದ್ವಿ ಅಂದ್ರೆ 4 ಮಂದಿಗೆ ಹೇಳಿರ್ತೀವಿ, ನಾವು ಇಷ್ಟು ಮಾಡಿ ಬಂದಿರಿ, ಇಷ್ಟು ಸೇವೆ ಮಾಡೀವಿ ಅನ್ನುವಂಥದ್ದು. ಅಲ್ಲಿ ನೀವು ಮಾಡಿದ್ದೆಲ್ಲ ವ್ಯರ್ಥ ಆಯ್ತು ಹೇಳಕೂಡ್ದು. ದಾನ ಮಾಡಿದಿಲ್ರಿ, ನಾವು ಇಷ್ಟು ದಾನ ಮಾಡಿದೇರಿ ಹೇಳಕೂಡ್ದು ನೋಡ್ರಿ, ಅಲ್ಲಿ ಕೂಡ ಹೇಳಕೂಡ್ದು. ಇವು ನಿಷ್ಕಾಮ ಭಾವಕ್ಕೊಳಗಾಗುವಂಥದ್ದು, ಫಲಾಪೇಕ್ಷೆ ಯಾವುದೇ ಇರದೇ ಇರುವಂಥದ್ದು. ಕಟ್ಟಾಯ್ತಾ? ಇಲ್ಲಲ್ಲ, ಸಾರಿ. ಅದಕ್ಕೆ ಯಾವುದೇ ಒಂದು ಅಪೇಕ್ಷೆ ಇರದೇ ಇರುವಂಥದ್ದು ಅದು ಯಾವಾಗ ಆಗ್ತದ, ನಿಷ್ಕಾಮ ಪುಣ್ಯಕ್ಕ ಅದು ದಾರಿ ಆಯ್ತು ಅಂದಾಗ ಆ ಪುಣ್ಯದಿಂದ ಏನಾಗ್ತದ, ಅಂತಕಣ ಶುದ್ಧ ಆಗ್ತದ. ಅವಾಗ ಶುದ್ಧಾಗಿ ಪರಿಶುದ್ಧ ಮನಸ್ಸು ಯಾವಾಗ ಆಯ್ತು ಅವಾಗ ನೋಡ್ರಿ ಇದು ಎಷ್ಟು ಅದ್ಭುತ ಅದ ನೋಡ್ರಿ. ಯಾಕಂದ್ರ ಅದಕ್ಕೆ ಮಕ್ಕಳು ಕೂಡ ಇದ್ರಾಗ ಇರ್ಲಿಲ್ಲ ಅಂತಂದ್ರೆ ಬರ್ರಿಪ್ಪ ಬಹಳ ಆನಂದ ಐತಿ ಬರ್ರಿ ಇದನ್ನ ಹೇಳ್ತೀವಿ ಅನ್ನಂಗಿಲ್ಲ. ಯಾಕಂದ್ರೆ ಅವ್ರವ್ರ ಒಂದು ಅಂತಃಕರಣದಲ್ಲಿ ಆ ಸಂಸ್ಕಾರ ತುಂಬಿರ್ತದಲ್ಲ, ಆ ತರ ಭಾವ ಬರುವಂಥದ್ದು. ಯಾವಾಗ ಅಂತಃಕರಣ ಪರಿಶುದ್ಧ ಆಯ್ತು ಅಂತಂದಾಗ ಆ ಪರಿಶುದ್ಧವಾದಂತ ಮನಸ್ಸಿನಲ್ಲಿ ಅವಾಗ ನಿತ್ಯ ಅನಿತ್ಯ ಅನ್ನುವಂಥ ವಿವೇಕ ಉದಯ ಆಗ್ತದ. ಯಾರು ನಮ್ಮನ್ನ ಕರ್ಕೊಂಡ್ಬಂದು ಕುಂದ್ರಸೋದ್ ಬೇಕಾಗಿಲ್ಲ ಈಗ ಅಲ್ಲ, ತಂತಾನೆ ಗೊತ್ತಾಗ್ತದೆ. ಈಗ ನಾವು ನೋಡ್ತೀವಿ, ಈಗ ಯಾವುದು ಬೆಳಗ್ಗೆ ಒಂದು ಕ್ಲಾಸು, ಮಧ್ಯಾಹ್ನ ಒಂದು ಕ್ಲಾಸು, ಸಾಯಂಕಾಲ ಒಂದು ಕ್ಲಾಸು, ಮೊಬೈಲ್ ಎಲ್ಲರೂ ನೋಡ್ತೀವಿ. ಎಲ್ಲರೂ ಫಾಲೋವರ್ಸ್ ಇರ್ತಾರೆ, ಎಲ್ಲರೂ ನೋಡ್ತಾರೆ, ಎಲ್ಲರೂ ಮಾಡ್ತಾರೆ. ಆದ್ರೆ ಎಲ್ಲರಿಗೂ ಒತ್ತಾಗಿಲ್ಲ, ನೀವು ಇಷ್ಟ ಬಂದವರು ಬಂದು ಕೇಳ್ರಿ ಅನ್ನುವಂಥದ್ದು ಇರ್ತದೆ. ಈಗ ಅಮ್ಮ ಆಗಿರ್ಬೋದು, ಸುಜಾತ ಅಮ್ಮ ಆಗಿರ್ಬೋದು, ಮಹೇಶ್ ಅಣ್ಣವ್ರಾಗಿರ್ಬೋದು, ಇವರೆಲ್ಲ ಇಲ್ಲ ನೋಡ್ರಿ ಇದ್ರಾಗ ಒಳ್ಳೇದೈತೆ, ಇದ್ರಾಗ ಬಂದು ನೀವು ಕೇಳ್ರಿ ಅನ್ನುವಂಥ ಭಾವ ಅಂತ ಯಾರಿಗೂ ಒತ್ತಾಯ ಮಾಡಿ ಕರ್ಕೊಂಡ್ ಬರುವಂಥದ್ದಲ್ಲ ಇದು. ಯಾರಿಗೆ ಆ ಪುಣ್ಯದ ಫಲ ಅಲ್ಲಿ ಅದು ಅವ್ರ ಮನಸ್ಸಿನ ಅಂತಃಕರಣದಲ್ಲೇ ಇತ್ತು, ಅವ್ರಿಗೆ ಯಾವಾಗ ವಿವೇಕ ಉದಯ ಆಗ್ಯದೋ ಇದ್ರಾಗ ಏನೈತಿ, ಇದು ಸತ್ಯ ಐತೋ ಮಿಥ್ಯೆ ಐತೋ, ಮಹಾತ್ಮರ ಒಂದು 4 ವಾಕ್ಯಗಳು ನಾವು ಕೇಳೋಣ ಅಂತ ಅವ್ರ ಭಾವದಲ್ಲಿ ಉತ್ಪತ್ತಿ ಆಗ್ತದಲ್ಲ, ಅದು ಗ್ರೇಟ್, ಅದು ಪುಣ್ಯ ನೋಡ್ರಿ. ಅದಕ್ಕೆ ಅವಾಗ ಉದಯ ಆಯ್ತು ಅಂತಂದಾಗ ಅವ ಏನಾಗ್ತಾನ, ಮತ್ತೆ ಮುಂದ ಸದ್ಗುರುವನ್ನ ಹುಡುಕಿ ಸೇವಾದಿಗಳನ್ನ ಮಾಡಿ ಜ್ಞಾನವನ್ನ ಪಡ್ಕೊಂಡು ಮುಕ್ತನಾಗ್ತಾನ. ಅದಕ್ಕೆ 100 ವರ್ಷ ಟೈಮ್, 100 ಜನ್ಮಗಳು ಟೈಮ್ ನೋಡ್ರಿ. ಅದು ಕರ್ಮಿಗೆ ಭಾಳ ಲಾಂಗ್ ಟೈಮ್ ಹೋಯ್ತು. ಈತ ಕರ್ಮಿ ಮತ್ತೆ ಇಷ್ಟಾದ್ರೂ ಕೂಡ ಸುಕೃತಿ ಅಂತ ಹೇಳಿದಾರ ಅವರು. ಯಾಕಂದ್ರೆ ಇದು ಪುಣ್ಯನೇ ಅಂತ ಅನ್ಬೇಕಂತಾರ. ಇದನ್ನ ಮಾಡ್ಲಾರ 1000 ಭಾಳ ಜನ ಅದಾರಲ್ಲ.
ಯಾಕಂದ್ರೆ ಇದು ಅಪೇಕ್ಷೆ ಇಟ್ಕೊಂಡಾರ ಮಾಡಾಕತ್ತಾನ, ಹೌದಾ? ಅದು ಬರ್ತಾ 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 ನಿಷ್ಕಾಮ ಭಾವಕ್ಕೆ ಒಳಗಾಗ್ತದ. ಅದು ಬರ್ತಾ ಬರ್ತಾ ನಿಷ್ಕಾಮ ಭಾವ ಬರ್ತದ. ಮಾಡಿ 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 ಕೊನೆಗೆ ಏನಾಗ್ತದ, ಒಂದ್ ಸ್ವಲ್ಪ ಸ್ವಲ್ಪ ಬರ್ತದ. ಎಷ್ಟು ಜನ್ಮಕ್ಕೆ, ಈ ಜನ್ಮದಾಗ ಅಲ್ಲ, ಎಷ್ಟೋ ಜನ್ಮಕ್ಕೆ ಅದು ಯಾವಾಗಾದ್ರೂ ಬಂದು ಮತ್ತೆ ನಿಷ್ಕಾಮ ಪುಣ್ಯಕ್ಕ ಪರಿವರ್ತನೆಯಾಗಿ ಅಂತಃಕರಣ ಶುದ್ಧಿಯಾಗಿ ಅವಾಗ ಗುರುಗಳನ್ನ ಪಡ್ಕೊಂಡು ಜ್ಞಾನ ಪಡ್ಕೊಂಡು ಮುಕ್ತನಾಗ್ತಾನ. ಅಲ್ಲಿ ತನ ಆತ ಇಷ್ಟ ಇರ್ತಾನ. ಆದ್ರೆ ಇದು ಈ ಕಾಮ್ಯ ಭಾವನೆಯಿಂದಾನೆ ಭಗವಂತನ ಸ್ಮರಣೆ ಮಾಡ್ತಾನಲ್ಲ, ಇದು ವಾಸಿ. ಹಿಂಗನ ಮಾಡ್ಲಾರ ಸಾಯಿಲೋರು ಸತ್ತೋರು ಬಹಳ ಜನ ಅದಾರ. ಯಾಕಂದ್ರೆ ಇದು ಅಟ್ಲೀಸ್ಟ್ ಮುಂದಿನ ಜನ್ಮಕ್ಕೆ ಒಂದು ಮೆಟ್ಲಾಗ್ತದೆ. ಅದನ್ನೇ ಇರ್ಲಿಲ್ಲ ಅಂತಂದ್ರೆ ಮತ್ತೆ ಜನ್ಮಗಳು ಯಾವ ಬರ್ತವೆ ಹೇಳಕ್ಕಾಗಲ್ಲ. ಇಷ್ಟು ಮಾಡ್ಲಿಲ್ಲ ಅಂದ್ರ ಅದಕ್ಕ ಮಹಾತ್ಮರು ಚಂದ ತಿಳಿಸ್ತಾರ ನಮಗ. ನೋಡ್ರಿ, ಸುಮ್ಮನೆ ಕಾಲವನ್ನು ಕಳೆದು ಸಾವುದು ಉಚಿತವೇ, ನೆಮ್ಮಿ ನಿಜವನ್ನು ಮುಕ್ತಿ ಒಡೆಯದೇ ಮನುಜ. ಸುಮ್ನೆ ಸಾಯೋದು ನಿಮ್ಗ ಯೋಗ್ಯ ಐತೇನು? ಸುಮ್ನೆ ಸಾಯೋದು? ಯಾಕಂದ್ರ ನವವಿಧ ಭಕ್ತಿಗಳು, ಈ ಶ್ರವಣ ಭಕ್ತಿ, ಏನ್ ಕೀರ್ತನ, ಇವೆಲ್ಲ ಮಾಡುವಂಥದ್ದು ಎಲ್ಲ ಭಗವಂತ ನಿನಗೆ ಅನುಕೂಲ ಕೊಟ್ಟಿದಾನ. ಆದ್ರೆ ಅವ್ನು ಬಳಸ್ಕೊಳ್ಳಿಲ್ಲ ಅಂದ್ರೆ ಎಷ್ಟು ವ್ಯರ್ಥವಾಗಿ ಸತ್ತೋಗೋದಿದ್ದು ಸರಿನಾ ನಿಮ್ಗ? ಮತ್ತೆ ಅಟ್ಲೀಸ್ಟ್ ಇಷ್ಟ್ರಾಗನು ಬರ್ಲಿಲ್ಲ ಅಂತಂದ್ರ ಮುಂದ ಹೀನಾಯಿ ಜನ್ಮಕ್ ಬರ್ತೀರಿ. ಅದು ಬರ್ದಿಟ್ಕೊಂಡ್ಬಿಡ್ರಿ ಅಂತಾರ ಅವ್ರು. ಇಷ್ಟನ್ನ ಮಾಡಿದ್ರೆ ಕನಿಷ್ಠ ಜನ್ಮಕ್ಕೆ ಹೋಗ್ತೀರಿ. ಮತ್ತೆ ಮಾನವ ಜನ್ಮ ಹಿಂಗೆ ಬರ್ದಿಟ್ಕೋಬೇಡ್ರಿ, ನಾವ್ ಇದೇ ಜನ್ಮಕ್ಕೆ ಬರ್ತೀವಪ್ಪ. ಈಗ ಮನುಷ್ಯರಾಗ್ಬಿಟ್ಟಿವಿ, ಮತ್ತೆ ಮುಂದಿನ ಹಿಂಗಿಂಗ್ ಬರ್ತೀವ್ರಿ, ಇದೇ ಊರಾಗ ಇರ್ತೀವಿ, ಕರ್ನಾಟಕದಲ್ಲಿ ಇರ್ತೀವಿ, ಹುಟ್ಟಿದ್ರೆ ಕರ್ನಾಟಕದಲ್ಲೇ ಹುಟ್ಟಬೇಕು, ಕನ್ನಡದಲ್ಲಿ ಹುಟ್ಟಬೇಕು, ಹಂಗ ಬರ್ತೀವಿ ಅಂತ ತಿಳ್ಕೊಂಡ್ರಿ ಏನೋ ಅಂತಾರ ಅವ್ರು ನಮ್ಗ. ಯಾಕೆ ನೀ ಮಾಡೋ ಕೆಲಸ ಎಂತದದು? ಮತ್ತೆ ಇದೇನು ಮಾಡ್ಲಾರ್ದು ಮತ್ತೆ ನೀವು ಮನುಷ್ಯನಾಗಿ ಚಂದಾಗಿ ಪ್ರಾಣಿ ಪಕ್ಷಿಗಳಿಗೆ ದೇವ್ರ ಪಾಪ ಏನು ಭೇದ ಭಾವ ಅದ, ಹೌದು ಪ್ರಾಣಿ ಪಕ್ಷಿಗಳು ಹಿಂಗೆ ಸಾಯ್ಲಿ, ನೀ ಮಾತ್ರ ಮನುಷ್ಯನಾಗಿ ಚಂದಾಗಿ ಹಿಂಗೆ ತಿರುಗಾಡೋ ಅಂತ ಏನಾರ ಭೇದ ಭಾವ ಐತೇನು ಪರಮಾತ್ಮಗ? ಇಲ್ಲ. ನೀನ್ ಏನೇನು ಪಾಪ ಪುಣ್ಯಕ್ಕನುಸಾರವಾಗಿ ನಿನಗೆ ಶರೀರಗಳು ಬರ್ತಾವ. ಒಂದು ವೇಳೆ ಅಟ್ಲೀಸ್ಟ್ ಕರ್ಮಿಗೆ ಸುಕೃತಿ ಅಂತ ಹೇಳಿದಾರ ಅವ್ರು. ಯಾಕಂದ್ರೆ ಅಟ್ಲೀಸ್ಟ್ ಇಷ್ಟಾರ ಮಾಡ್ಕೊ, ನೀನ್ ಮುಂದಿನ ಜನ್ಮ ಚಲೋ ಇರ್ತದ. ಕರ್ಮ ಮಾಡಿದ್ರೆ ನೀನ್ ಮೋಕ್ಷ ಏನ್ ಆಗಂಗಿಲ್ಲ, ಆದ್ರೆ ಜನ್ಮ ಸ್ವಲ್ಪ ಸುಧಾರಿಸ್ತದ ಮುಂದಿನ ಜನ್ಮ. ಮತ್ತೆ ಇಲ್ಲಂದ್ರ ಹೀನಾಯಿ ಜನ್ಮಕ್ಕೆ ಬರ್ಬೇಕಾಗ್ತದ. ಏನು ಪ್ರಾಣಿ ಪಕ್ಷಿ ಇವೆಲ್ಲ ಅದಾವಲ್ಲ, ಭೋಗದ ಶರೀರಗಳು ಹೆಂಗ್ ಬಂದಾವ ಹಂಗ ಸಾಯ್ಬೇಕಲ್ಲ, ಹಂಗ ಪರಿಸ್ಥಿತಿ ಬರ್ತದಪ್ಪ. ಈ ಸ್ವಲ್ಪ ಎಚ್ಚರಿಕೆ ಆಗು, ಒಂದ್ ಸ್ವಲ್ಪ ಎಚ್ಚರಿಕೆ ಆಗಪ್ಪ ಅಂತ ನಮಗ ಬಹಳಷ್ಟು ತಿಳಿಸ್ತಾರ ಅವ್ರು. ಇದು ಕೂಡ ಆನಂದ ಅಂತಾನೆ ಬಯಸಿ, ಸುಖನೇ ಬೇಕಂತ ಬಯಸಿ ಲೌಕಿಕದಲ್ಲಿ ಎಷ್ಟು ಕೆಲಸ ಮಾಡ್ತೀಯಲ್ಲ, ಇದು ಕೂಡ ನಿಜ ಆನಂದ. ಇದು ಟೆಂಪ್ರವರಿ ಆನಂದ. ನೀ ಏನ್ ವಿಷಯಾದಿಗಳಲ್ಲಿ ಮಾಡಾಕತ್ತೀಯಲ್ಲ ಅದು ಟೆಂಪ್ರವರಿ ಆನಂದ. ಈ ಗುರುನಾಥನ ವಾಕ್ಯಗಳನ್ನ ಕೇಳಿ ಅದ್ರ ಪ್ರಕಾರ ನಡ್ಕೋಬೇಕಂತ ಒಂದ್ ಸ್ವಲ್ಪ ಕಷ್ಟ ತಗೊಂಡ್ರೆ ಇದು ಪರ್ಮನೆಂಟ್ ಆನಂದ. ಇದು ಎರಡು ವ್ಯತ್ಯಾಸ. ಯಾರು ಇಷ್ಟಪಡ್ತೀವೇನು ಟೆಂಪ್ರವರಿ ನೌಕರಿ ಅಂದಗಳನ್ನೇ? ಇಲ್ರಿ ಪರ್ಮನೆಂಟ್ ಇರ್ಬೇಕ್ರಿ ಅಂತೀವಿ, ಹೌದಿಲ್ಲ? ಹಂಗ ಪರ್ಮನೆಂಟ್ ಸುಖವನ್ನೇ ಕಾಣ್ಬೇಕು ಈ ಶರೀರಕ್ಕೆ ಬಂದ ಮೇಲೆ. ಟೆಂಪ್ರವರಿ ಸುಖಕ್ಕೆ ಬಡದಾಡಬಾರ್ದು ಅಂತಾರ ಮಹಾತ್ಮರ ಉದ್ದೇಶ. ನೋಡ್ರಿ ಹೆಂಗ ಐತಿ ಅದು. ಇದು ಕಷ್ಟ ಇರ್ಲಿ ಸುಖ ಇರ್ಲಿ, ಒಂದು ನದಿ ಯಾವತ್ತು ಇದು ತಗ್ಗೈತೆ, ಇದು ಮುಳ್ಳೈತೆ, ಇದು ಕಲ್ಲೈತೆ ಅಂತ ಏನಾರು ಹಿಂದಕ್ಕೆ ಹೋಗ್ಯದನ? ಅದು ಏನಾರು ಆ ಕಡೆ ಯೋಚನೆ ಮಾಡ್ಯದನ? ಏನಿದ್ರು ನುಗ್ಗು ಹೊಡೆದದ ಸಮುದ್ರ ಸೇರ್ಬೇಕನ್ನುವಂತ ಒಂದೇ ಉದ್ದೇಶ ನದಿಗೆ. ನಾವ್ ಮಾಡ್ಕೊಂತೀವಿ ದೊಡ್ಡ ಮ್ಯಾಲಿಂದ, ಇಲ್ಲೂ ನೋಡ್ರಿ ಜೋಗದಲ್ಲಿ ಮ್ಯಾಲಿಂದ ಕೆಳಗ್ ಬರ್ತವೆ. ಯಾವ ಸಂದರ್ಭದಲ್ಲಿ ಅಲ್ಲಿ ಅವೇನು ಸಿಡ್ಲು ಬಡ್ದು ಗುಡುಗು ಸಿಡ್ಲು ಬಡ್ದು ಅದು ನೆಲಕ್ಕೆ ಅಷ್ಟು ಓಲಾಗ್ಯದೋ, ಅಲ್ಲಿಂದ ನದಿ ಹರಿತಾ ಇರ್ಬೇಕಾದಾಗ ಅಷ್ಟು ಮ್ಯಾಲಿಂದ ಬೀಳಕತ್ತೀನಿ ನನಗೆ ಪೆಟ್ಟಾಗ್ಯದಂತ ಏನಾರ ಹತ್ಕೊಂತ ಕುಂತದ ನದಿ. ನಾವ್ ಹೇಳ್ತೀವಿ ರಾಜ ರಾಣಿ ರೂರಲ್ ರಾಕೆಟ್ ಅಂತ ಏನೋ ಹೆಸರು ಕೊಟ್ಟು ಕವಿಗಳು ಅದಕ್ಕೊಂದು ಇಷ್ಟು ಪದ್ಯ ಬರ್ದು ಅದು ಬರ್ದು ಏನ್ ಚಂದದ್ರಿ ಅಂತೀವಿ. ಆದ್ರ ನದಿ ಎಲ್ಲಿ ಹೊಂಟದ ರಭಸವಾಗಿ ಅಷ್ಟು ಮ್ಯಾಲಿಂದ ಬಿದ್ದಿದ್ದೀನಿ, ನನಗೆ ಭಾಳ ಪೆಟ್ಟಾಗ್ತದಂತ ಕುಂತದೇನದು? ಏನಿಲ್ಲ, ರಭಸವಾಗಿ ಎಲ್ಲಿಗೆ ಬಂದಿದ್ದೀನಿ, ಎಲ್ಲಿಂದ ಬಂದಿದ್ದೀನಿ ಅದೇ ಸೇರ್ಬೇಕನ್ನುವಂಥ ಕಲ್ಲಿರ್ಲಿ ಮುಳ್ಳಿರ್ಲಿ ಮಣ್ಣು ಏನೇ ಇದ್ರು ಕೂಡ ಅದು ತನ್ನ ಹೋಗುವಂತ ದಾರಿ ಯಾವತ್ತು ತಪ್ಪಂಗಿಲ್ಲ. ಅದಕ್ಕೆ ಅಲ್ಲಿಗೆ ಹೋಗ್ಬೇಕಂತ ಒಂದು ಉದ್ದೇಶ ಇರುತ್ತೆ. ಅದ್ರಾಗ ಇಲ್ಲಿ ಕೂಡ ಉದ್ದೇಶ ಇರುವಂತದ್ದು ಒಂದೇನೆ, ಆನಂದವನ್ನು ಬಯಸ್ಬೇಕನ್ನುವಂತ ಉದ್ದೇಶ. ಆದ್ರೆ ನಮ್ಮ ದಾರಿಗಳು ಸ್ವಲ್ಪ ತಪ್ಪಿದವ. ಮಹಾತ್ಮರು ಎಚ್ಚರಿಕೆ ಕೊಡ್ತಾರ. ಅದಕ್ಕೆ ಇದು ಬಹಳ ಸೂಕ್ಷ್ಮ ಅದ. ಮಾನವ ಶರೀರಕ್ಕೆ ಮಾತ್ರ ಅವಕಾಶ, ಮತ್ತೆ ಬೇರೆ ಉಳಿದ ಶರೀರಕ್ಕೆ ಇಲ್ಲ. ಅದಕ್ಕೆ ಈ ರೀತಿಯಾಗಿ ಏನ್ ಮಾಡ್ತಾರ ಅವರು? ಜ್ಞಾನ ಪ್ರಾಪ್ತಿ ಮುಕ್ತನಾಗ್ತಾರ. 100 ಜನ್ಮಗಳು ಬೇಕಾಗ್ತಾವ. ಅವಾಗ ಆತಗ ಮನಸ್ಸು ಅಂತಃಕರಣ ನಿಷ್ಕಾಮ ಕರ್ಮದಿಂದ ಕೂಡಿ ಮನಸ್ಸು ಶುದ್ಧ ಆದಾಗ ಅವಾಗ ವಿವೇಕ ಉದಯ ಆಗ್ತದೆ. ಎಲ್ಲರಿಗೂ ಉದಯ ಆಗಂಗಿಲ್ಲ. ಯಾರಿಗೆ ವಿವೇಕ ಉದಯ ಆಗ್ತದೆ ಅವ್ರು ಮಾತ್ರ ಬಂದು ಕುಂತ್ ಕೇಳ್ತಾರೆ. ಯಾರಿಗೂ ಒತ್ತಾಯ ಮಾಡಿ ಕುಂತ್ ಕೇಳಿಸೋದಲ್ಲ ಇದು. ಅವರ ಒಂದು ಹಿಂದಿನ ಜನ್ಮಾಂತರದಿಂದ ಬಂದಂತ ಪುಣ್ಯದ ಫಲ ಇವತ್ತು ಕೇಳುವಂಗ ಮಾಡ್ತದೆ. ಅವ್ರ ಮನಸ್ಸಿನಲ್ಲೇ
ಇದು ನಡೆದಂಥದ್ದು. ಎರಡನೇ ನುಡಿಯಲ್ಲಿ ಹೇಳ್ತಾರ ಮುಮುಕ್ಷು ಅಂದ್ರೆ ಹೆಂಗಿರ್ತಾನ ನೋಡೋಣ. ಒಂಚೂರು ಟೈಮ್ ಆಯ್ತು, ಆಗ್ಲಿ. ಮುಮುಕ್ಷದ್ದು ನೋಡೋಣ. ಈ ರೀತಿ ನಮ್ಮ ಅಂತಃಕರಣದಲ್ಲಿ ಇದು ಒಂದು ದೊಡ್ಡ ಸಂಪತ್ತು, ಇದು ಪುಣ್ಯ, ಇದು ಒಂದು ಸಂಪತ್ತು ನಮಗ. ನಮ್ಮ ಹಿಂದಿನ ಜನ್ಮ ಯಾಕ್ರೋ ದಾನ ಧರ್ಮ ಮಾಡ್ರಿ, ಅದು ಮಾಡ್ರಿ, ಇದು ಮಾಡ್ರಿ ಅಂತ ಯಾಕೆ ಹೇಳ್ತಾರದ್ರ ಇದು ನಮಗ ಬರೋದು. ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರದಿ, ಕೊಟ್ಟಿದ್ದು ಕೆಟ್ಟಿ ತೆನೆ ಬಿಡ ಮುಂದೆ ಕಟ್ಟಿಹುದು ಬುತ್ತಿ ಸರ್ವಜ್ಞ. ಯಾಕೆ ಹೇಳ್ತಾರ? ಇದು ಜನ್ಮ ಜನ್ಮಾಂತರ ಬಂದದ್ದಪ್ಪ. ಇದು ನೀನ್ ಏನ್ ಮಾಡ್ತಿದ್ದಿ, ನಿನಗಾಗಿ ಕೊಟ್ಟದ್ದು ನಿನ್ ಸಲುವಾಗಿ ಇರ್ತದ, ಎಲ್ಲಿ ಹೋಗಂಗಿಲ್ಲ, ನಾಶ ಆಗಂಗಿಲ್ಲ. ಇದನ್ನ ಮಾಡಿದಾಗ ಏನಾಗ್ತದ, ನಿನ್ ಒಳಗಡೆ ಗೊತ್ತಿರದೇ ಇರುವಂತ ವಿಚಾರಗಳು, ಒಂದು ಆನಂದದ ವಿಚಾರಗಳು, ಸುಖದ ವಿಚಾರಗಳು ಅದ್ಭುತವಾಗಿ ನಿನಗೆ ವಿವೇಕ ಜಾಗ್ರ ಆಗಿಬಿಡ್ತದೆ. ನಿನ್ನೊಳಗೆ ತಂತಾನೆ ಅರಳುತ್ತದ. ಯಾರು ಅರಳಲಿ ಅಂತ ಒತ್ತಾಯ ಮಾಡಿ ಅರಳಂಗಿಲ್ಲ, ಹೌದಿಲ್ಲ? ಅದೆಲ್ಲ ಪರಿಸರದ ಒಳಗ ಎಲ್ಲ ಒಂದು ವ್ಯವಸ್ಥೆ ಕೂಡಿ ಅದ ಹೂ ಹೆಂಗ ಅರಳುತ್ತದ. ಅದ್ರಂಗ ನಮ್ಮ ಹಿಂದಿನ ಒಂದು ಸಂಸ್ಕಾರದ ಫಲ ಬಹಳ ಪುಣ್ಯದಿಂದ ಕೂಡಿತಂದ್ರ ಇವತ್ತು ನಾವೆಲ್ಲರೂ ಇಲ್ಲಿ ಬಂದು ಕೂಡಿದೀವಿ, ಕುಂತ್ ಕೇಳಾಕತ್ತೀವಿ ಅಷ್ಟೇ ಹೊರತಾಗಿ ಇಲ್ಲ. ಅದಕ್ಕೆ ಕರ್ಮಿ ಆದತ್ಗ 100 ಜನ್ಮಗಳು ಬೇಕಾಗ್ತಾವ. ಆತ ಈ ಜಗತ್ತು ಸತ್ಯ ಅನ್ಕೊಂಡಿರ್ತಾನ, ಮಾಡುವಂಥದ್ದೆಲ್ಲ ಸತ್ಯ ಅನ್ಕೊಂಡಿರ್ತಾನ, ಈ ಶರೀರ ಸತ್ಯ ಅನ್ಕೊಂಡಿರ್ತಾನ, ಕಾಮ್ಯ ಭಾವನೆಯಿಂದ ಕರ್ಮಗಳನ್ನ ಮಾಡ್ತಿರ್ತಾನ. ಹಂಗಾಗಿ ಆತ ಏನಂದ್ರ ಮುಕ್ತನಾಗಂಗಿಲ್ಲ. ಬಟ್ ಇಷ್ಟರ ಮಾಡ್ತಾನಲ್ಲ, ಆತನು ಸುಕೃತಿಯಲ್ಲಿ ಮೊದಲನೇತ ಅಂತ ಹೇಳ್ತಾರೆ. ಇಷ್ಟರ ಮಾಡ್ತಾ ಇದ್ದಾನ ಪರವಾಗಿಲ್ಲ, ಸುಕೃತಿ ಒಳಗೆ ಈತ ಒಬ್ಬ ಮೊದಲನೇತ ಅಂತ ಹೇಳ್ತಾರೆ. ಇದಕ್ಕಿಂತ ದೊಡ್ಡ ಒಂದು ಭಾವ ಇದ್ದಂತ ಮುಮುಕ್ಷತ್ವ ಹೆಂಗಿರ್ತಾನ ಅನ್ನೋದು ನಾಳೆ ನೋಡೋಣ. ಒಂದೆರಡು ಮಾತು ಗುರುಗಳ ಪಾದಕ್ಕೆ ಅರ್ಪಿಸಿ